ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ವಾಕ್ಯಗಳನ್ನು. ನಾವು ಪವಿತ್ರ ಆತ್ಮನಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮನೆ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮಮ್ಮಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರ ಆತ್ಮನೆ, ಇವಾಗ ಗೆಲ್ಲುವ ನಿನ್ನ ಮಕ್ಕಳು ಈ ವಾಕ್ಯದ ಮುಖಾಂತರ ಆತ್ಮೀಯ ಅಭಿವೃದ್ಧಿ ಪ್ರೋತ್ಸಾಹ ಪ್ರಾರ್ಥನೆ ವೀರಾಗುವಾಗೆ ಪ್ರತಿಯೊಬ್ಬರಿಗೆ ಕೃಪೆಯನ್ನು ದಯಪಾಲಿಸಿ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ನೋಡ್ತೇವೆ, ನಾವು ನಿನ್ನೆ ದಿನ ನೋಡ್ತೇವೆ 15 ವಿಧದ ಪ್ರಾರ್ಥನೆಗಳಲ್ಲಿ 14 ವಿಧದ ಪ್ರಾರ್ಥನೆ ತನಕ ನಾವು ನಿನ್ನೆ ನೋಡಿದ್ದೇವೆ. ಇವತ್ತು ನಾವು 15ನೇ ವಿಧದ ಪ್ರಾರ್ಥನೆ ಆಗಿದೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದು. ನಾವು ನೋಡ್ತೇವೆ, ಈ ಪ್ರಾರ್ಥನೆ ಪವಿತ್ರಾತ್ಮನು ನಿಮ್ಮ ಆತ್ಮದ ಮುಖಾಂತರ ಮಾಡುವ ಪ್ರಾರ್ಥನೆ ಅನ್ಯ ಭಾಷೆ ಪ್ರಾರ್ಥನೆ ಆಗಿದೆ. ಈ ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿ 2 ವರಗಳುಂಟು. ಮೊದಲು ನೋಡಿಕೊಂಡಿರುತ್ತದೆ, ಈ ಅನ್ಯ ಭಾಷೆ ಪ್ರಾರ್ಥನೆ 2 ಥರದ ವರಗಳುಂಟು. ಒಂದು ವರವಾಗಿದೆ ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ರೋಮನ್ಸ್ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಈ ವರ ಇದು ಪ್ರೇಯರ್ ಲ್ಯಾಂಗ್ವೇಜ್ ಆಫ್ ದ ಹೋಲಿ ಸ್ಪಿರಿಟ್ ಇದು ಇಂಗ್ಲಿಷ್ ಇರ್ತದೆ, ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವ ವರವಾಗಿದೆ. ಈ ಅನ್ಯ ಭಾಷೆ ಗಿಫ್ಟ್ ಪ್ರತಿಯೊಬ್ಬ ವಿಶ್ವಾಸಿಗೆ ಯೇಸು ಕೊಡುವನಾಗಿದ್ದಾನೆ. ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ. ಆಕ್ಟ್ಸ್ ಚಾಪ್ಟರ್ 2:38. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಯಶಸ್ಸನ್ನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿರಿ. ವರ ಯಾರು ಯೇಸು ನಂಬಿಕೊಳ್ಳುತ್ತಾರೋ ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ತಾರೋ ಅವರೆಲ್ಲರಿಗೆ ಈ ಅನ್ಯ ಭಾಷೆಯ ವರವನ್ನು ದೇವರ ಪ್ರತಿಯೊಬ್ಬರಿಗೆ ಕೊಡುತ್ತಾನೆ. ಯಾರು ಈ ವರವನ್ನು ಬೇಕು ಅಂದರೆ ನೀವು ಕೇಳಬೇಕು ದೇವ, ಈ ಪವಿತ್ರಾತ್ಮನ ಈ ಅನ್ಯ ಭಾಷೆಯನ್ನು ನನಗೆ ದಯಪಾಲಿಸಲು ಕೇಳುವುದಾದರೆ ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದ ಪ್ರತಿ ವಿಶ್ವಾಸಿಗೆ ಈ ವರವನ್ನು ದೇವರ ಆತ್ಮನು ಕೊಡುವನಾಗಿದ್ದಾನೆ. ಈ ವರಕ್ಕೆ ಇಂಗ್ಲಿಷ್ನಲ್ಲಿ ಪ್ರೇಯರ್ ಲ್ಯಾಂಗ್ವೇಜ್ ಆಫ್ ದ ಹೋಲಿ ಸ್ಪಿರಿಟ್ ಅಂತಾರೆ, ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವ ಭಾಷೆ ಅಂದರೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುವ ಭಾಷೆ ಎಂದು ಕರೆಯಲ್ಪಡ್ತದೆ. ಅದೇ ಇನ್ನೊಂದು ವರ ಉಂಟು, ಅದಕ್ಕೆ ಇಂಗ್ಲಿಷ್ನಲ್ಲಿ ಮಿನಿಸ್ಟ್ರಿ ಗಿಫ್ಟ್ ಎನ್ನುತ್ತದೆ. ಕನ್ನಡದಲ್ಲಿ ಸಭೆಯಲ್ಲಿ ಉಪಯೋಗ ಮಾಡುವ ವರ. ಅದು ನೋಡ್ತೇವೆ 1ನೇ ಕೊರಿಂಥಿಯನ್ನರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ 12:30. ಹಾಗೆ ಕ್ರಿಸ್ತನು ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 12:30 30ನೇ ವಾಕ್ಯ. 1 ಕೊರಿಂಥ 12ರಲ್ಲಿ 30ನೇ ವಾಕ್ಯ. ಎಲ್ಲರೂ ವಾಣಿಗಳನ್ನಾಡುವರು, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಅಪೊಸ್ತಲನು ಹೇಳ್ತಾನೆ, ಎಲ್ಲರೂ ವಾಣಿಗಳನ್ನಾಡುವರು, ವಾಣಿಗಳ ಅರ್ಥ ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಈ ಗಿಫ್ಟ್ ಅಂದರೆ ಮಿನಿಸ್ಟ್ರಿ ಗಿಫ್ಟ್, ಇಂಗ್ಲಿಷ್ ಮಿನಿಸ್ಟ್ರಿ ಗಿಫ್ಟ್. ಅಥವಾ ಕನ್ನಡದಲ್ಲಿ ಸಭೆಯಲ್ಲಿ ಸ್ಪೆಷಲ್ ಆಗಿ ಕೆಲವರಿಗೆ ದೇವರ ಆತ್ಮವನ್ನು ಆರಾಧನೆ ಮಾಡುವಾಗ ಹೊಸ ವಾಣಿಯನ್ನು ವರವನ್ನು ಕೊಡುತ್ತಾನೆ. ಮತ್ತು ಅವರು ವಾಣಿಯನ್ನು ನೋಡುತ್ತಾ ಅದನ್ನು ಪ್ರವಾದನೆ ಮಾಡ್ತಾರೆ ಅಥವಾ ಅನ್ಯ ಅರ್ಥವನ್ನು ಹೇಳ್ತಾರೆ. ಈ ವರ ಪ್ರತಿಯೊಬ್ಬರಿಗೆ ಸಿಗುವುದಿಲ್ಲ, ಇದು ಕೆಲವರಿಗೆ ಮಧ್ಯವರಾತ್ಮನು ಈ ವರ ಕೊಡ್ತಾರೆ. ಅಂತವರಿಗೆ ಯಾರಿಗೆ ವರ ಉಂಟು ಅವರು ಸಭೆಯಾಗಿ ಸೇರಿ ಬರುವಾಗ ಆರಾಧನೆ ಮಾಡುವಾಗ ಪವಿತ್ರಾತ್ಮನ ಮುಖಾಂತರ ಅವರು ಈ ವರ ಉಪಯೋಗ ಮಾಡುವುದರೆ ಅವರು ಹೊಸ ಭಾಷೆಯನ್ನು ಮಾತನಾಡಿಕೊಂಡು ಅಂತ ಅವರೇ ಅದನ್ನು ಅರ್ಥ ಹೇಳ್ತಾರೆ ಅಥವಾ ಪ್ರವಾದನೆ ಮಾಡ್ತಾರೆ. ಇದು ಕೆಲವರಿಗೆ ಮತ ಕೊಡಲ್ಪಟ್ಟಿದೆ. ಆದರೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಇರುವ 26ನೇ ವಾಕ್ಯದ ಪ್ರಕಾರ ಪ್ರಾರ್ಥನೆ ಮಾಡುವ ವರ ಅಥವಾ ಪ್ರೇಯರ್ ಲ್ಯಾಂಗ್ವೇಜ್ ಈ ವರ ಪ್ರತಿಯೊಬ್ಬ ವಿಶ್ವಸಿಕೊಳ್ಳಲ್ಪಟ್ಟಿದೆ. ಈ ವರ ಪ್ರತಿದಿನ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಲ್ಪಟ್ಟ ವರವಾಗಿದೆ. ಮತ್ತು ಈ ಅನ್ಯ ಭಾಷಾ ಪ್ರಾರ್ಥನೆ ಅತ್ಯಂತ ಪವರ್ಫುಲ್, ಪರಿಣಾಮಕಾರಿಯಾದ 100% ಸಕ್ಸಸ್ ಕೊಡುವಂತ 100% ಪ್ರಾರ್ಥನೆ ಉತ್ತರ ತರುವಂತ ವರವಾಗಿದೆ. ಆಮೇಲೆ
ಯಾರಿಗೆ ವರವಿಲ್ಲ ಇವತ್ತಿಂದ ಬೇಡಿಕೊಳ್ಳಿರಿ, ಉಪವಾಸ ತೆಗೆದುಕೊಂಡು ಕೇಳಿರಿ, ಪವಿತ್ರಾತ್ಮನೇ ಈ ವರ ನನಗೆ ಬೇಕು, ನಾನು ನಿನ್ನ ಪ್ರೇರೇಪಣೆಯಿಂದ ನಿನ್ನ ಸಹಾಯದಿಂದ ಪ್ರಾರ್ಥನೆ ಮಾಡಿ ಈ ಗಿಫ್ಟ್ ಕೊಡುತ್ತಿರುತ್ತಾರೆ. ಪ್ರತಿಯೊಬ್ಬರಿಗೆ ಈ ವರ ಕೊಡುವನಾಗಿದ್ದಾನೆ. ಈ ವರದಲ್ಲಿ ಪ್ರಾರ್ಥನೆ ಮಾಡುವಾಗ 60 ಪ್ರಯೋಜನ ಉಂಟು. 60 ಬೆನಿಫಿಟ್ಸ್ ಈ ಅನ್ಯ ಭಾಷೆಯ ಪ್ರಾರ್ಥನೆ ಉಂಟು. ಇವತ್ತಿನ ದಿನ ಕೆಲವನ್ನ ಹೇಳ್ತೇವೆ, ಈ ವರ ಯೂಸ್ ಮಾಡಿದರೆ ಈ ಅನ್ಯ ಭಾಷೆ 1 ಗಂಟೆ ಪ್ರಾರ್ಥನೆ ಮಾಡಿದರೆ 60 ಬೆನಿಫಿಟ್ ಸಿಗುತ್ತದೆ. ನೆನಪಿಟ್ಟರೆ ಮಿನಿಮಮ್ 2 ಗಂಟೆ ಆದರೂ ಒಂದೇ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ನಾನು ಏನು ಅಂತ 60 ಪ್ರಯೋಜನಗಳು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತೀರಿ. ಆಮೇಲೆ ಎಷ್ಟು ಗಂಟೆಯೂ ನೀವು ಪ್ರಾರ್ಥನೆ ಮಾಡಬಹುದು. ಅದೇ ಮಿನಿಮಮ್ ಪ್ರತಿದಿನ ವೈಯಕ್ತಿಕವಾಗಿ 2 ಗಂಟೆ ಆದರೂ ಅನ್ಯ ಭಾಷೆ ನೀನು ಮತ್ತು ನಿನ್ನ ದೇವರು, ಇದು ಇನ್ನೊಬ್ಬರಿಗೆ ಅರ್ಥವಾಗುವುದಿಲ್ಲ, ನಿಮಗೂ ಅರ್ಥ ಆಗುವುದಿಲ್ಲ. ಇದು ಪವಿತ್ರಾತ್ಮನ ಮುಖಾಂತರವಾಗಿ ನಿಮ್ಮ ಆತ್ಮ ಪವಿತ್ರಾತ್ಮ ಸಹಾಯದಿಂದ ನಿಮಗೆ ಗೊತ್ತಿದ್ದ ಭಾಷೆ ಪ್ರಾರ್ಥನೆ ಮಾಡುವುದು. ಈ ಪ್ರಾರ್ಥನೆ ಪರಲೋಕ ಕೇಳುತ್ತದೆ. ಈ ಪ್ರಾರ್ಥನೆ ಸೈತನಿಗೆ ಅರ್ಥವಾಗುವುದಿಲ್ಲ. ಈ ಪ್ರಾರ್ಥನೆಯಲ್ಲಿ ಪವರ್ ಉಂಟು. ಅದು ಈ ಪ್ರಾರ್ಥನೆ ಮಾಡಿ ಈ 60 ಪ್ರಯೋಜನ ಹೊಂದಿಕೊಳ್ಳಬೇಕು. ಮಿನಿಮಮ್ 2 ಗಂಟೆ ಆದ ಪ್ರಾರ್ಥನೆ ಮಾಡಿದ್ರೆ ಮತ್ತೆ ಈ ಪ್ರಯೋಜನ ಹೊಂದುತ್ತೀರಿ. ಈಗ 1ನೇ ಪ್ರಯೋಜನ ನೋಡುತ್ತೇವೆ. ಫಸ್ಟ್ ಬೆನಿಫಿಟ್ ಆಫ್ ಟಂಗ್ಸ್ ಅಥವಾ ಪ್ರಯೋಜನ. ಅನ್ಯ ಭಾಷೆಯ ಪ್ರಾರ್ಥನೆಯು ನಮಗೆ ಪರಲೋಕದ ಬಾಗಿಲನ್ನು ತೆರೆಯುತ್ತದೆ, ದೇವರ ಸಂಗಡ ಮಾತನಾಡುವುದಕ್ಕೆ. ಕೊನೆ ಹೇಳ್ತೇನೆ ಸುಲಭವಾಗಿ. ಅನ್ಯ ಭಾಷೆಯ ಪ್ರಾರ್ಥನೆಯು ನಮಗೆ ಪರಲೋಕದ ಬಾಗಿಲನ್ನು ತೆರೆಯುತ್ತದೆ, ದೇವರ ಸಂಗಡ ಮಾತನಾಡುವುದಕ್ಕೆ. ಪುನಃ ಲೆಕ್ಕ ಅದಕ್ಕೆ ವಾಕ್ಯ ನೋಡುವ. 1ನೇ ಕೊರಿಂಥಿಯದವರಿಗೆ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 14 ವರ್ಸ್ 2. ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ, ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಸಾಕು, ಇಲ್ಲಿ ಹೇಳ್ತದೆ ಅಪೊಸ್ತಲರೇ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ, ಹೊರತು ಮನುಷ್ಯ ಸಂಗಡ ಆಡುವುದಿಲ್ಲ. ಅದರ್ಥ ನೀವು ಎಷ್ಟು 1 ಗಂಟೆ ಅದೇ 2 ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ ಈ ಪ್ರಾರ್ಥನೆ ನಿಮ್ಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಇದು ಮಿನಿಸ್ಟ್ರಿ ಗಿಫ್ಟ್ ಅಲ್ಲ. ಈ ಗಿಫ್ಟ್ ಯಾವುದು? ಪ್ರಾರ್ಥನೆ ಮಾಡುವ ಭಾಷೆ ಆಗಿದೆ. ಅದಕ್ಕೆ ಅನೇಕರು ಅರ್ಥವಾಗುವುದಿಲ್ಲ ಎಂದು ಪ್ರಾರ್ಥನೆ ಮಾಡಲ್ಲ. ನೀವು ನಂಬಬೇಕು, ಇದು ನಿಮಗೆ ಅರ್ಥ ಆಗುದಿಲ್ಲ, ಸೈತನ ಅರ್ಥ, ಇನ್ನೊಬ್ಬ ಅರ್ಥ ಆಗುದಿಲ್ಲ. ಇದು ದೇವರ ಸಹ ಡೈರೆಕ್ಟ್ ಆಗಿ ನೀವು ಪ್ರಾರ್ಥನೆ ಮಾಡೋದೇ. ಈ ಅನೇಕ ಪ್ರಾರ್ಥನೆ ಮಾಡುವಾಗ ಪರಲೋಕ ಯಾವ ರೀತಿ ಅಂಧಕಾರ ಶಕ್ತಿಗಳು ಅದು ಅಡ್ಡಿ ಮಾಡಿದ್ದರು, ಎಷ್ಟೋ ತರದ ಏಕ ಕೋಟೆ ಅಡ್ಡಿ ಇದ್ದರು. ಈ ಅನ್ಯ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಅದು ತೂರಿಕೊಂಡು ಪರಲೋಕಕ್ಕೆ ಮುಟ್ಟಿ ನೀವು ಮುಖಾಮುಖಿ ದರ್ಶನ ಮಾತನಾಡೋದಕ್ಕೆ ಸಹಾಯ ಮಾಡುತ್ತದೆ. ಆಮೇಲೆ ಈ ಪ್ರಾರ್ಥನೆ ಎಷ್ಟು ಪವರ್ ಅದು ನಿಮಗೆ ಯಾವುದೇ ಗುಪ್ತ ಪಾಪ ಬೀಳಬಹುದು. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ನೆನಪಿದೆ. ಅದಕ್ಕೆ 2 ಗಂಟೆ ಆದರೂ ಈ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದಕ್ಕೆ ಪ್ರಯೋಜನ ಸಿಗ್ತದೆ. ನೋಡಿ, ಈಗ ನಾವು ಬುದ್ಧಿ ಪ್ರಯೋಜನ ಮಾಡುವಾಗ ನಮ್ಮ ಕೆಲಸ ಮನಸ್ಸಿಗೆ ಅಪರಾಧಿ ಇರ್ತದೆ, ನಾವು ಒಪ್ಪಿಕೊಳ್ಳಲೇಬೇಕು. ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ 1 ಗಂಟೆ 2 ಗಂಟೆ 1 ಗಂಟೆ ಜಾಸ್ತಿ ಹೋಗುವಾಗ ಒಂದು ನಿಮ್ಮ ಪ್ರಾರ್ಥನೆ ಯಾವುದೇ ಪಾಪ ಅಡ್ಡಿಯುತ್ತೆ, ನಿಮ್ಗೆ ಮನಸ್ಸಿನಲ್ಲಿ ಪವಿತ್ರಾತ್ಮ ತರುತ್ತಾನೆ ಆ ಪಾಪದ ಬಗ್ಗೆ, ಮತ್ತು ನಿಮ್ಮ ಆತ್ಮ ಅರಿಕೆ ಮಾಡ್ತದೆ, ಮತ್ತು ನೀವು ಬುದ್ಧಿನ ಅರಿಕೆ ಮಾಡಿ ಡೈರೆಕ್ಟ್ ಆಗಿ ಯಾವುದೇ ಅಡ್ಡಿ ಇಲ್ಲದೆ, ಯಾವ ಸೈತನ ಅಡ್ಡಿ ಮಾಡಿ ಡೈರೆಕ್ಟ್ ಆಗಿ ಪರಲೋಕಕ್ಕೆ ಮುಟ್ಟಿ ಪರಲೋಕ ದೇವತ ಡೈರೆಕ್ಟ್ ಆಗಿ ನೀವು ಮುಖಾಮುಖಿ, ನಾನು ಮತ್ತು ನನ್ನ ತಂದೆ, ನಾನು ಮತ್ತು ನನ್ನ ದೇವರು ಮುಖಾಮುಖಿಯಾಗಿ ಮಾತನಾಡಿ ಸಹಾಯ ಮಾಡುವ ವರ ಅನ್ಯ ಭಾಷೆಗಳಾಗಿದೆ. ಆಮೇಲೆ ಅದಕ್ಕೋಸ್ಕರ ಈ ಪ್ರಶ್ನೆಗಳು ಉಪಯೋಗ ಮಾಡಿ ಪ್ರಾರ್ಥನೆ ಮಾಡುವಂತೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬಂದೇ ಬರ್ತದೆ. ನೀವು ಪ್ರಾರ್ಥನೆ ಬೀರಲಾಗುತ್ತೀರಿ. ಈ ಪ್ರಾರ್ಥನೆ ಯಾವ ಅಂಧಕಾರ ಶಕ್ತಿಗಳು, ಯಾವ ನಿಮ್ಮ ಪಾಪಗಳ ಅಡ್ಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಡೈರೆಕ್ಟ್ ಪರಲೋಕದ ದೇವರ ಹತ್ರ ನೀವು ಮಾತನಾಡುತ್ತೀರಿ. ಮನುಷ್ಯನ ಆಡದೆ ಮನುಷ್ಯರ ಮುಂದೆ ನೀವು ಪ್ರಾರ್ಥನೆ ಮಾಡಿದ್ರೆ ಅರ್ಥವಾದಕ್ಕೆ ಇದು ವೈಯಕ್ತಿಕವಾಗಿ ನೀನು ಮೊದಲಿನ ದೇವರು ಮನೆಗೆ ನೀವು ವೈಯಕ್ತಿಕವಾಗಿ ಗಂಟೆ 2 ಗಂಟೆ ಆದರೂ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುತ್ತಾರೆ. ನಿಮ್ಮ ಆತ್ಮದಲ್ಲಿ ಆ ಒಂದು ಧೈರ್ಯ ಬರ್ತದೆ, ನಾನು ನನ್ನ ದೇವರ ಕೂಡ ಮಾತನಾಡಿದ್ದೇನೆ. ಆಮೇಲೆ ಈಗ 2ನೇ ಬೆನಿಫಿಟ್ ನೋಡುವ ಪ್ರೇರೆ, ಅನ್ಯ ಭಾಷೆಯು ದೇವರ ಸಂಗಡ ಮಾತನಾಡಲು
ಅನ್ಯ ಭಾಷೆಯ ಮೂಲಕ ನಾವು ದೇವರ ಸಂಗಡ ನೇರವಾಗಿ ಮಾತನಾಡುತ್ತೇವೆ. ಸೆಕೆಂಡ್ ಪಾಯಿಂಟ್, ಅನ್ಯ ಭಾಷೆಯ ಮೂಲಕ ನಾವು ದೇವರ ಸಂಗಡ ನೇರವಾಗಿ ಮಾತನಾಡುತ್ತೇವೆ. ಪುನಃ 1 ಕೊರಿಂಥ 14ನೇ ಅಧ್ಯಾಯದ 2ನೇ ಫಸ್ಟ್ ಪಾಠ ಓದಿದ್ದೇನೆ. ಫಸ್ಟ್ ಕೊರಿಂಥಿಯನ್ಸ್ 14:2 ಪುನಃ ಓದಿದ್ದೇನೆ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ. ಅದು ಫಸ್ಟ್ ಬೆನಿಫಿಟ್ ಆಗಿದೆ. ನಂತರ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಹೊರತು ಅಂದರೆ ಅನ್ಯ ಭಾಷೆ ಪ್ರಾರ್ಥನೆ ಡೈರೆಕ್ಟ್ ಆಗಿ ದೇವರ ಸಂಗಡ ಮಾತನಾಡುತ್ತಿದೆ. ಎಷ್ಟು ಒಳ್ಳೆ ಗಿಫ್ಟ್ ಅಂದರೆ ಕಣ್ಣಿಗೆ ಕಾಣದ ದೇವರು ನಮ್ಮ ಮುಂದೆ ಇಟ್ಟುಕೊಂಡು ನಂಬಿಕೆ ಡೈರೆಕ್ಟ್ ಆಗಿ ನಾನು ಮತ್ತು ನನ್ನ ತಂದೆ, ನನಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ನಮಗೆ ಆಗ್ತದೆ. ದೇವರು ನಮಗೆ ದೇವರಲ್ಲ, ಅಪ್ಪ ತಂದೆ ಹತ್ರ ನಾವು ಮರಿ ಇಡುತ್ತೇವೆ. ಆಮೇಲೆ ತಂದೆ ಹತ್ರ ನಾವು ಪ್ರಾರ್ಥನೆ ಎಷ್ಟು ಖುಷಿ. ಡೈರೆಕ್ಟ್ ಆಗಿ ಆ ಪ್ರಾರ್ಥನೆ ಯಾವ ಸೈತಾನನು ಯಾವ ಅಂಧಕಾರ ಶಕ್ತಿಗಳು ಯಾವುದು ಅಡ್ಡಿ ಮಾಡಲಿಕ್ಕೆ ಆಗುವುದಿಲ್ಲ. ಇವು ನಮ್ಮ ವ್ಯಕ್ತಿಕ ಪಾಪಗಳಿದ್ದರೂ ಅದು ಪ್ರಾರ್ಥನೆ. ಅದಕ್ಕೆ ನಾನು ಹೇಳಿದ್ದೆ 2 ಗಂಟೆ ಅದು ಪ್ರಾರ್ಥನೆ ಮಾಡಿ ನನ್ನ ಜೀವನದ ಅನುಭವಕ್ಕೆ ಆ ರೀತಿ ಪ್ರಾರ್ಥನೆ ಮಾಡುವಾಗ ಕೆಲವು ಪಾಪಗಳು ಗುಪ್ತವಾಗಿರ್ತವೆ, ಕೆಲವು ಪಾಪಗಳು ನನಗೆ ಗೊತ್ತಾಗುದಿಲ್ಲ. ಅನ್ಯ ಭಾಷೆ ಪ್ರಾರ್ಥನೆ ಅನೇಕ ಬಾರಿ ನನ್ನ ಆತ್ಮವು ಪಾಪ ಅರಿಕೆ ಮಾಡಿದನು, ನನಗೆ ಮನಸ್ಸಿಗೆ ದೇವರ ಪ್ರಕಟಿಸಿದನು, ನಾನು ಬುದ್ಧಿಯಲ್ಲಿ ಅರಿಕೆ ಮಾಡಿದೆ. ಹಾಗೆ ಅದರ ಅರ್ಥ ಅನ್ಯ ಭಾಷೆ ಪ್ರಾರ್ಥನೆ ಡೈರೆಕ್ಟ್ ಆಗಿ ದೇವರ ಹತ್ರ ಮಾತನಾಡ್ತೇವೆ. ಆಮೇಲೆ ಯಾವುದೇ ದುಃಖ ಪಾಪ ಯಾವುದೇ ನಮ್ಗೆ ತೋರಿಸಿಕೊಡ್ತೇನೆ, ನಮ್ಮ ಮನಸ್ಸಿಗೆ ಆಗ್ತದೆ, ಅದು ನಾವು ಆತ್ಮ ಅರಿಕೆ ಮಾಡ್ತದೆ. ಅದು ಬುದ್ಧಿನ ಅರಿಕೆ ಮಾಡುವವರು ಆಗಬೇಕು ಮತ್ತು ಬಿಟ್ಟು ಬಿಡಬೇಕು. 100% ನಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ. ಅದೇ ಪಾಪ ಬಿಡಬೇಕು ಮಾತ್ರ ನಮ್ಮ ಬಿಡೋದು. ಈಗ ಯಾವ ಆತ್ಮನು ಅನ್ವಯಿಸಿ ಪ್ರಾರ್ಥನೆ ಮಾಡುವಾಗ ಅಪ್ರೇ ಆಗಬಹುದು 15 ವರ್ಷದ ಮುಂಚೆ. ಈಗ ನಿಮ್ಗೆ 50 ವರ್ಷ ಇರಬಹುದು, ನಿಮ್ಗೆ 30 ವರ್ಷ ಪ್ರಾಯದಲ್ಲಿ ಯಾರಿಗಾದರೂ ನೀವು ಅನ್ಯಾಯ ಮಾಡಿರಬಹುದು, ಯಾರಿಗಾದರೂ ಸಾಲ ತೆಗೆದುಕೊಂಡು ಕೊಡುತ್ತೇವೆ ಮಾತು ಕೊಟ್ಟು ಮರೆತು ಹೋಗಿರಬಹುದು, ಅಥವಾ ಯಾರನ್ನ ನೋವು ಮಾಡಿರಬಹುದು, ಅವರ ನೋವಿಟ್ಟುಕೊಳ್ಳಬಹುದು. ಆದರೆ ಅನ್ಯ ಭಾಷೆಗೆ 1 ಗಂಟೆ ಜಾಸ್ತಿ ಪ್ರಾರ್ಥನೆ ಮಾಡುವ ಪವಿತ್ರ ನಿಮಗೆ ನೆನಪು ತರ್ತದೆ. ನೀವು ಅವರಿಗೆ ಸಮಯ ಕೊಡಬೇಕು, ಅವರ ಸಾಲ ಕೊಟ್ಟು ಮತ್ತೆ ಹೋಗಿದ್ದು ಕೊಡಬೇಕು. ಈ ರೀತಿ ಅಡಕವಾಗಿರುವ ನಿಮ್ಮ ಪ್ರಾರ್ಥನೆಗೆ ಅಡ್ಡಿರುವಂತ ಗುಪ್ತ ಪಾಪಗಳು ನಿಮಗೆ ನೆನಪು ತರ್ತದೆ. ನಿಮ್ಮ ಆತ್ಮ ಒಪ್ಪಿ ಅರಿಕೆ ಮಾಡಿದೆ, ನೀವು ಬುದ್ಧಿಯಲ್ಲಿ ಒಪ್ಪಿ ಅರಿಕೆ ಮಾಡಿ ಆ ಪಾಪವನ್ನು ಬಿಟ್ಟು ಬಿಡಬೇಕು. ಆ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ, ಅದರಿಂದ ಬರುತ್ತದೆ. ಆಮೇಲೆ ಆದರೆ ಆ ರೀತಿ ದೇವರ ಹೇಳುವಾಗ ನೀವು ಒಪ್ಪಿಕೊಳ್ಳದಿದ್ದರೆ ಬಿಟ್ಟು ಬಿಡದಿದ್ದರೆ ಪಾಪ ಒಪ್ಪಿಕೊಳ್ಳಬೇಕು. ಮತ್ತು ಅವರ ಹೇಳ್ತೇನೆ ಏನು ಮಾಡಬೇಕು ಹೆಚ್ಚು ನನ್ನ ತಿಳಿದಿರ್ಬೇಕು. ನಾನು ಅನ್ಯ ಭಾಷೆಯಲ್ಲಿ ನಾನು 2 ಗಂಟೆ ನನ್ನ ಪ್ರಾಕ್ಟೀಸ್ ಆಗಿದೆ, ಜಾಸ್ತಿ ನಾನು ಪ್ರೇರಣೆ ಮಾಡ್ತೀನಿ. ನಾನು ಓದಿದ್ದೇನೆ. ಒಂದು ಸಲ ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನು ನನಗೆ ನೆನಪು ತಂದನು. ಒಬ್ಬರು ನನ್ನ ಹತ್ರ ಪ್ರೇರಣೆ, ಒಬ್ಬ ಸಹೋದರರು ನನಗೆ ಒಂದು ಗಿಫ್ಟಾಗಿ ಕೆಲವು ಅಮೌಂಟ್ ಕೊಟ್ಟಿದ್ದರು, ಪ್ರೇರೆ ಸ್ವಲ್ಪ ಹಣ ಕೊಟ್ಟಿದ್ದರು. ನನ್ನ ಒಂದು ಕಮಿಟ್ಮೆಂಟ್, ನನಗೆ ಏನು ನನ್ನ ಕೈಲಿ ಹಣ ಬರ್ತದೆ ಫಸ್ಟ್ 10 ಭಾಗದ ಸಮಭಾಗ ಅದನ್ನು ಕಾಣಿಕೆ ತೆಗೆದು ನಾನು ದೇವರಿಗೆ ಕೊಟ್ಟು ಬಿಡ್ತೇನೆ. ಹಾಗೆ ಕೊಟ್ಟು ಬಿಟ್ಟಿದ್ದೇನೆ. ಸ್ವಲ್ಪ ಒಂದು ತಿಂಗಳ ನಂತರ ಆ ಸಹೋದರ ಕೇಳಿದ್ರು, ಫಸ್ಟ್ ನಾನು ನಿನಗೆ ಎಷ್ಟು ಕೊಟ್ಟು ಅಷ್ಟು ವಾಪಸ್ ಕೊಡಿರೋದಕ್ಕೆ ನನಗೆ ತುಂಬ ನೋವು ಇದೆ. ನಾನು ಅದು 10 ಭಾಗ ಕಾಣಿಕೆ 20% ತೆಗೆದು ನಂತರ ಅವರು ಕೇಳಿದಾರಲ್ಲ ನೋವು ಅಂದರೆ ಅದೆಷ್ಟು ಹಾಕೊಡ್ಬೇಕಲ್ಲ. ಯಾಕೆ ನಾನು ದೇವರಿಗೆ ಕೊಟ್ಟಿದ್ದೇನೆ, ಇವರು ಕೇಳುವಾಗ ಪೂರ್ತಿ ಕೊಟ್ಟರೆ ಪುನಃ ಅಷ್ಟು ಅದು ಕೊಟ್ಟೆ ನಾನು. ಅದು ನನಗೆ ನೋವು ಮತ್ತೆ ಮಾತು ಕೊಟ್ಟಿಲ್ಲ, ನಿಮಗೆ ವಾಪಸ್ ಕೊಡ್ತೇನೆ. ಮಾತು ಕೊಟ್ಟಾಗೆ ಮತ್ತು ವಾಪಸ್ಸಿ ಅವ್ರು ಕೊಟ್ಟಿಲ್ಲ. ನನಗೆ ಅದು ಒಳಗಿದೆ ನೋಯಿದ್ರೇನು ಕೊಡ್ಲಿಕ್ಕೆ ನೋವಿಲ್ಲ ಅವಧಾನ. ಅದು ನಾನು ದೇವರಿಗೆ ಕೊಟ್ಟದನ್ನು ಸಹ ಎಕ್ಸ್ಟ್ರಾ ಕೊಡಲಿಕ್ಕೆ ಆಯ್ತಲ್ಲ. ಎಕ್ಸಾಂಪಲ್ ಈಗ ನಾನು ದೇವರಿಗೆ ಕೊಟ್ಟಿದ್ದೇನೆ, ಇವರಿಗೆ ಕೆಲವರು ಎಕ್ಸ್ಟ್ರಾ ನನ್ನ ಕೈಲಿ ಹಾಕಿಡ್ಬೇಕಂತ ನೋವಿತ್ತು. ಅದು ಅನ್ಯ ಭಾಷೆ ಪ್ರಾರ್ಥನೆ ಹೋಗಿದ್ರು, ನೀನು ಇವತ್ತು ಮನೆಗೆ ಹೋಗಿ ಫೋನ್ ಮಾಡಿದ್ರು, ಅದು ಮಾಫಿ ಮಾಡಿಬಿಡು, ಆಗ ನಾನು ನಿನಗೆ ಆಶೀರ್ವಾದ ಮಾಡೋದು. ಅವ್ರಿಗೆ ಅದು ಫೋನ್ ಮಾಡಿದ ಸಹೋದರರೇ, ದೇವರಲ್ಲ ಮಾತನಾಡಿದನು, ನೀವು ಕೊಡುವಂತಹ ಹಣ ನಾನು ಅಂದರೆ ಅವರು ಬಡವರಲ್ಲ, ಕೊಡ್ಲಿಕ್ಕೆ ಸಾಮರ್ಥ್ಯ ಇರುವರು ನೆನಪಿಡ್ಲಿ, ಆದರೂ ಅವ್ರು ಕೊಡ್ಲಿಲ್ಲ. ದೇವರ ಆತ್ಮನ ವಿದ್ಯೆನಾಗಿ ನಾವು ಫೋನ್ ಬಿಡ ಬ್ರದರ್ ನನಗೆ ನೀವು ಕೊಡುವುದು ಬೇಡ, ಪರಿಪೂರ್ಣ ನಿಮ್ಮ ಮಾಫಿ ಬಿಡ್ತೇವೆ. ಹೌದು ಪರಿಪೂರ್ಣ ಮಾಫಿ ಬಿಡ್ತೇವೆ, ಕೊಡುವುದೇ ಬೇಡ. ನಾನು ಯಾವುದಾದ್ರೂ ವಿದ್ಯೆನಾಗಿದೆ ಅದು ಏನು ಕೊಟ್ಟದ್ದು ಡಬಲ್ ನನಗೆ ಕೊಟ್ಟರು. ಹಾಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾದ್ರು. ಯಾರ ಬಗ್ಗೆ ನೋವು ಇರುವುದಾದ್ರೆ, ಏನೂ ಪಾಪ ಇರುವುದಾದ್ರೆ ನಿಮ್ಮ ಮನಸ್ಸಿರುತ್ತಾರೆ, ಆತ್ಮ ಒಪ್ಪಿಕೊಳ್ಳುತ್ತೆ, ಅದು ನಿಮ್ಮ ಮನಸ್ಸಿಗೆ ತರ್ತದೆ. ನೀವು ಸಹ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಒಪ್ಪಿಕೊಳ್ಳಬೇಕು. ಅದಕ್ಕೆ ದೇವರ ಏನು ಹೇಳ್ತಾನೆ ಅದು ಮಾಡುವುದರೆ ನಿಮ್ಮ ಪ್ರಾರ್ಥನೆ ಬರುತ್ತದೆ. ಆಮೇಲೆ ಅದು ಕೆಲವು ಅನ್ಯ ಭಾಷೆ ಪ್ರಾರ್ಥನೆ ಮಾಡುತ್ತಾರೆ, ಆತ್ಮದಲ್ಲಿ ಮನಸ್ಸಿಗೆ ದೇವರ ಆತ್ಮ ತರುತ್ತಾರೆ, ಪಾಪದ ಬಗ್ಗೆ ಅರಿಕೆ ಮಾಡ್ತಾರೆ. ಆತ್ಮ ಬುದ್ಧಿಲಿ ಅರಿಕೆ ಮಾಡೋದಿಲ್ಲ, ಅದು ಕ್ಯಾರ್ಲೆಸ್ ಮಾಡ್ತಾರೆ. ಮತ್ತೆ ಏನು ದೇವರ ಅದು ಮಾಡೋದು ಕಷ್ಟ ಅಲ್ಲ. ಅವ್ರಿಗೆ ಮಾತು ಬಿಡುವುದಂದ್ರೆ ನೆನಪು ಕಷ್ಟ. ಹೌದಲ್ಲ,
ಬಡವರಲ್ಲ ಅವರಿಗೆ ಇರುವವರೇ. ಅದೇ ದೇವರ ಮಾತು ಬಿಡುವಾಗ ದೇವರು ಏನು ನನಗೆ ನಷ್ಟ ಆಯ್ತು, ಬೇರೆ ಕಡೆ ಕೊಟ್ಟು ಬಿಟ್ಟರೆ ನನಗೆ ಕನಗೆ ನಗರಾಗಿದೆ. ಹಾಗೆ ನಾವು ಮಾಡಬೇಕು. ಆಗ ಈ ಪ್ರಾರ್ಥನೆಯ ಫಲ ಬರುತ್ತೆ, ಆಶೀರ್ವದಿಸುತ್ತದೆ, ಬಿಡುತ್ತದೆ, ಸಾಲಿಂದ ಬಿಡುಗಡೆ ಮಾಡುತ್ತೆ. ಎಲ್ಲ ರೀತಿಯಲ್ಲಿ ಇದು ಆಶೀರ್ವದಿಸುವ ಪ್ರಾರ್ಥನೆ, ಅನ್ಯ ಭಾಷೆ ಪ್ರಾರ್ಥನೆ ಆಗಿದೆ. ಯಾಕಂದ್ರೆ ಬುದ್ಧಿನ ತುಂಬಾ ಪ್ರಾರ್ಥನೆ ಮಾಡ್ತದೆ. ಅದು ಈ ಸಂಗತಿ ನನ್ನ ಒಳಗಿತ್ತು. ಯಾಕಂದ್ರೆ ನಮಗೆ ಬುದ್ಧಿ ಪ್ರಾರ್ಥನೆ ಕೆಲಸ ಗೊತ್ತಾಗುದಿಲ್ಲ, ನಮ್ಮ ಒಳಗಿತ್ತು. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ಅದೇ ತೋರಿಸಲು ಇದು ಸಣ್ಣ ಪಾಪ ಉಂಟು. ಎಷ್ಟೋ ತರ ನಾವು ಬಿಟ್ಟು ಬಿಡಲು ಆಶೀರ್ವಾದ ಅಂದ್ರೆ ನಾನು ಅವರಿಗೆ ಸಮಯ ಕೊಡಲಿಲ್ಲ, ನನಗಿದ್ರು ಸಮಯ ಇಲ್ಲ. ನನ್ನ ಆಶೀರ್ವಾದ ಆರ್ಥಿಕ ಆಶೀರ್ವಾದ ತಡೆಹಿಡಿಯುತ್ತೆ. ನಾನು ಪ್ರಾರ್ಥನೆ ಮಾಡಿದೆ, ವಿಧಾನದೇ ಬಿಳಿ ಹೊಂದಿಕೊಂಡೆ. ಅದೇ ಅನ್ಯ ಭಾಷೆ ಡೈರೆಕ್ಟ್ ದೇವಸ್ಥಾನ ಮಾತನಾಡಿಕೊಂಡು ನಾನು ಬಂದಂತಂದ್ರೆ ಸಮ್ಮದೆ, ನಾನು ಬಂದ ದೇವರು. ಆಮೇಲೆ ಆಗ ಬರೀ ಯಾರು ಬರಲಿಕ್ಕೆ ನನ್ನ ಸಂಬಂಧೀಗ ಗಂಡ ಹೆಂಡತಿ ಒಂದಾಗುವುದೇ ಪರಿಪೂರ್ಣವಾಗಿ. ಯಾರು ಬಂದು ಗಂಡ ಇದು ಬ್ರೇಕ್ ಮಾಡಾಕ್ತದ ಇಲ್ಲ ಅಲ್ಲ, ಅಂದ್ರೆ ಗಂಡ ಪರಿಪೂರ್ಣ ಸಂಬಂಧ ಇದೆ ಮಾತ್ರ ಅವ್ರು ಡೈವರ್ಸ್. ಅದೇ ನಾನು ನನ್ನ ತಂದೆ ಇರ್ತಾರ ಅಷ್ಟು ಸಂಬಂಧ ಇರುವಾಗ ಯಾವ ಸೈತನಾಗ್ಲಿ, ಯಾವ ಕಷ್ಟವಾಗಲಿ, ಏನಾಗ್ಲಿ ಕರ್ತನ ಪ್ರೀತಿಯಿಂದ ಅಗಲಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲರು ಹೇಳ್ತಾರೆ, ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಿಂದ 39 ತನಕ ಈ ರೀತಿ ಹೇಳ್ತಾರೆ. ರೋಮನ್ ಚಾಪ್ಟರ್ 8 ವರ್ಸ್ 35 ನಿಂದ 39 ತನಕ ಓದಿದ್ದೇವೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಖಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೈಗುರುಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುವುದಲ್ಲ. ಆದರೆ ನಮ್ಮನ್ನು ಪ್ರಯತ್ನಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯವಾಗಿದೆ. ಆಮೆನ್. ಈ ರೀತಿ ಅನ್ಯ ಪ್ರಾರ್ಥನೆ ಮಾಡ್ತೀರಿ, ದಿನ ದಿನ ನಿಮ್ಮ ಪ್ರೀತಿ ಸಂಬಂಧ ಅಂದ್ರೆ ಅಷ್ಟೇ ನನ್ನ ದೇವರು ನನ್ನ ತಂದೆ ಇದ್ದಾರೆ. ಪವಿತ್ರಾತ್ಮನು ಪ್ರತಿ ಗರಿಗೆ ನನ್ನ ಸಂಗಡ ಇದ್ದಾನೆ ಅಂತ ಮಾತನಾಡ್ತೇನೆ. ಆಮೇಲೆ ಪ್ರತಿ ಗರಿಗೆ ಹೇಳ್ತದೆ. ಒಂದು ಎಕ್ಸಾಂಪಲ್ ಹೇಳ್ತಾರೆ, ನಾನು ಸೇವೆಗೂ ಫುಲ್ ಟೈಮ್ ಸೇವೆ ಬರೋ ಮೊದಲು ನಾನು ಬಿಸ್ನೆಸ್ ಮಾಡ್ತಿದ್ದೆ. ನಾನು ಗಾರ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ದೆ. ನಾನು ಬಟ್ಟಲ್ ತನಕ, ಭೂಮಿ ತನಕ ನಾನು ಬೈಕ್ ತಂದು ವ್ಯಾಪಾರ ಮಾಡ್ತಿದ್ದೆ. ಒಂದ್ಸಲ ನಾನು ವ್ಯಾಪಾರ ಹೋಗುವಾಗ ನಾನು ನನ್ನ ಬೈಕನ್ನು ಬೆಂಗರೆಯಲ್ಲಿ ಇಟ್ಟುಕೊಂಡು ದೋಣಿಯಲ್ಲಿ, ಅಲ್ಲಿ ಬೆಂಗರೆಯಿಂದ ಅಂಗಗಟ್ಟೆ ಹೋಗಿದ್ದು ದೋಣಿ ಇತ್ತು. ದೋಣಿಯಲ್ಲಿ ಹೋಗಿ ಅಂಗಗಟ್ಟೆಯಿಂದ ಬಸ್ ಇಟ್ಟು ನಾನು ಕುಂದಾಪುರ ಗಮನ ಹೋಗಿ ಬರುವಾಗ ಲೇಟ್ ಆಯಿತು. ಸುಮಾರು ರಾತ್ರಿಗೆ 8 ಗಂಟೆ 7:30 ಗಂಟೆ. ನನ್ನ ಬೈಕ್ ಬೆಂಗರೆಯಲ್ಲಿ ಉಂಟು. ನಾನು ಬರುವಾಗ ಎಲ್ಲ ದೋಣಿಯೆಲ್ಲ ಬೋಟ್ ಎಲ್ಲ ಕ್ಲೋಸ್ ಆಗಿದೆ. ಒಂದು ದೋಣಿ ಇತ್ತು. ನಾನು ರಿಕ್ವೆಸ್ಟ್ ನನಗೆ ಸ್ವಲ್ಪ ಗಾಡಕ್ಕೆ ಬಿಡ್ತೀರಾ, ನನಗೆ ಬೈಕ್ ಉಂಟು. ಅವ್ರು ಹೇಳಿದರು ಬಿಡುತ್ತೇನೆ, ಅದರ ಗ್ಯಾರಂಟಿ ಅಂದರೆ ರಿಸ್ಕ್ ಉಂಟಂದರೆ ರಾತ್ರಿ ಆಗಿದೆ, ನನಗೆ ಕಣ್ಣು ಕಾಣುವುದಿಲ್ಲ. ಈ ಹೆಚ್ಚು ಕಡಿಮೆ ಆದರೆ ಅಂದರೆ ಅವರು ಸ್ವಲ್ಪ ಹೋಗುತ್ತೆ, ಅವರು ಸ್ವಲ್ಪ ಪ್ರಾಯ ಬರ್ತಾರೆ. ನಿಮಗೋಸ್ಕರ ತೆಗೆದುಕೊಂಡು ಹೋಗ್ತೇನೆ ಅಂದರೆ ಬೋಟ್ ಹೋಗಿದೆ. ಈಗ ರಾತ್ರಿ ತುಂಬ ಡೀಪ್ ಒಂದು ಅಲ್ವೇ ಅಂದರೆ ಅದು ಸಮುದ್ರಕ್ಕೆ 4 ನದಿಗಳು ಮುಚ್ಚಿರುವ ಅದು ಸ್ಥಳ. ಅದು ಅವ್ರು ಹೇಳ್ತಾರೆ ತೆಗೆದುಕೊಂಡು ಹೋಗ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ದೂರ ಬೇಕು, ನಮಗೇನು ಗ್ಯಾರಂಟಿ ಕೊಡೋಲ್ಲ. ಬೆದರಿಕೆ ಆಯಿತು. ಅದು ದೂರಲ್ಲಿ ಕೂತ್ಕೊಂಡು ಪವಿತ್ರ ನನಗೆ ಮಾತನಾಡಿದನು, ನಾನು ಇದ್ದೇನೆ ಸಂಗಡ, ನೀನು ನದಿಗಳು ದಾಟು ಹೋಗುವ ಅವನು ಮುಳುಗಿಸಲೆಂದೇ ದೇವರ ಆತ್ಮನಲ್ಲಿ ಮಾತನಾಡಿದನು. ನನಗೆ ನಾವೇ ಏನಾದರೂ ಬೇಡಿ ನಮ್ಮ ಸಹ ದೇವರು ಇದ್ದಾನೆ. ಮತ್ತು ಅವರು ಅಕ್ಕತ್ತಲೆಯಲ್ಲಿ ಹೋಗಿ ನನ್ನ ಬೈಕ್ ಮನೆಗೆ ಬಂದೆ. ಹಾಗಾದ್ರೆ ಯಾಕೆ ನನ್ನ ಜೀವಿತದಲ್ಲಿ ಈ ಶಿಕ್ಷಣ ಗೊತ್ತಾದ ದಿನದಿಂದ ಅನ್ಯ ಭಾಷೆ ಪ್ರಾರ್ಥನೆ 1 ಗಂಟೆಗಿಂತ ಹೆಚ್ಚು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಂಡು ನಿಂತಾಗಿ ನನಗೆ ಪವಿತ್ರ ಧೈರ್ಯ. ಅವರೇನು ಸಹ ಅವರು ಅವಿಶ್ವಾಸಿಗಳು, ಅವ್ರಿಗೆ ಗೊತ್ತು, ಎಕ್ಸ್ಪೀರಿಯನ್ಸ್ ಉಂಟು. ಆದರೆ ನಾನು ಮುಳುಗಿದ್ರೆ ಏನಾಗ್ತಿತ್ತು? ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಲಾಸ್ ಅಲ್ಲ. ಅದರ ದೇವರ ಆತ್ಮಳಿದ್ದು ಮಗನೇ ನಮ್ಮ ಸಂಗಡ ಇದ್ದೇನೆ. ಅವರಿಗೆ ಇಬ್ಬರು ರಾತ್ರಿಯಲ್ಲಿ ಅವ್ರ ಕಾರ್ಯಕ್ರಮ ಟಿವಿ ಬಿಡ್ತೇವೆ. ಮತ್ತೆ ನಾವು ಬಂದ ಇಲ್ಲಾಂದರೆ ಅವ್ರು ಆಗಿರೋ ಯಾರು ಹೋಗ್ತಾರೋ ಧ್ವನಿಯಲ್ಲಿ. ಯಾಕೆ ನಾನು ಹೋಗಬೇಕಾದ್ರೆ ನನ್ನ ಬೈಕಲ್ಲಿ ಉಂಟು, ಮತ್ತೆ ಬೇರೆ ಕಡೆ ಕೂಡ ಬೈಕ್ ತರಲಿಕ್ಕೆ ಆಗುದಿಲ್ಲ. ನಾಳೆ ಪುನಃ ಬಿಸ್ನೆಸ್ ಹೋಗಬೇಕು. ಅದೇ ದೇವರ ಆತ್ಮನು ನನ್ನ ಗೀತಗಿದ್ದಾಗ ಆ ದೇವರ ಅವರಿಗೂ ಬೇರೆ ಕಟ್ಟಿಗಾಯ್ತು. ಇಬ್ಬರು ನಾವು ದೇವರ ಆತ್ಮನ ಸಹಾಯದ ನಾವು ದಡಕ್ಕೆ ಸೇರಿದ. ಅದೇ ಅನ್ಯ ಭಾಷೆ ನಾವು ಪ್ರಾರ್ಥನೆ ಮಾಡುವ ಪವಿತ್ರಾತ್ಮನು 20 ಗಂಟೆ ನಮ್ಮ ಸಂಗಡ ಇದ್ದಾನೆ ನಮಗೆ ಧೈರ್ಯ ಬರುತ್ತದೆ. ಮತ್ತೆ ಆ ಕರ್ತನ ಪ್ರೀತಿಯಿಂದ ಆತ ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ ಯಾವ ಕಷ್ಟ ಬರಲಿ, ಯಾವ ಸಂಕಟ ಬರಲಿ, ಏನೂ ಬರಲಿ, ನನ್ನನ್ನು ನನ್ನ ಪವಿತ್ರಾತ್ಮದ ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಇವತ್ತು ನೋಡ್ಕೊಳ್ಳಿ, ಈಗ ದಿನದಲ್ಲಿ ಅಥವಾ ನನ್ನ
ಅನುಭವವಿದೆ. ಅನೇಕ ವಿಶ್ವಾಸಗಳು ಬರ ಬರುತ್ತಾ ನೀವು ನೋಡಬಹುದು. ಸೋಲುಗಳು ಎಷ್ಟೋ ವಿಶ್ವಾಸಗಳು, ಎಷ್ಟು ದೊಡ್ಡ ವಿಶ್ವಾಸಗಳು, ಅದು ದೊಡ್ಡ ನಾಯಕರು ಕರ್ತನ ಪ್ರೀತಿಯಿಂದ ಆಗಲೇ ಹೋಗಿದ್ದರೆ ನೀವು ನೋಡಬಹುದು. ಹೇಳುವಾಗ ನಿಮಗೆ ಬೇಸರ, ಎಷ್ಟು ವರ್ಷದ ವಿಶ್ವಾಸಗಳು ಕಡೆ ಅಂದರೆ ಬಿದ್ದೋಗಿ ಲೋಕಕ್ಕಿಂತ ಹೋಗಿದ್ದಾರೆ. ಅದೇ ಅನ್ಯ ಭಾಷೆಯ ಪ್ರಾರ್ಥನೆ ಮಾಡ್ತಾರೆ. ಎಂದಿಗೂ ದಿನಾಲು ಪ್ರಾರ್ಥನೆ ಮಾಡಿ ನೆನಪಿಟ್ಕೊಳ್ಳಿ. ಇವತ್ತು ದಿನ ಪ್ರಾರ್ಥನೆ ಮಾಡಿದೆ, 4 ದಿನ ರೆಸ್ಟ್ ಮಾಡ್ಲಿಕ್ಕೆಲ್ಲ. ಮೊಬೈಲ್ ಹೇಗೆ ಚಾರ್ಜಿಂಗ್ ಮಾಡ್ತೀವೋ, ಈಗ ಮೊಬೈಲ್ ಡಿಸ್ಚಾರ್ಜ್ ಅಂತ ಏನು ಮಾಡ್ತೀವಿ ನಾವು ಕೂಡಲೇ ಅದೇ ಅನ್ಯ ಭಾಷೆ ದಿನಾಲೂ ಬೇಕು. ಇವತ್ತೊಂದು ದಿನ ನಾನು 5 ಗಂಟೆ ಪ್ರೇಯರ್ ಮಾಡೋದು, ನಾಳೆ ದಿನ ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಸ್ವಲ್ಪ ಸೊಂಟನ್ನು, ಬೆನ್ನನ್ನು, ಗಂಟನ್ನು, ತಲೆ ನೆಮ್ಮದಿಗೋಸ್ಕರ ದಿನಾಲು ನಾನು ಇವತ್ತು ಪ್ರೇಯರ್ ಮಾಡ್ತಿದ್ದೇನೆ. ಆದರೆ ಈ ಬೆನಿಫಿಟ್ ನಮಗೆ ಆಗ್ತದೆ. ಕೆಲವರು ಮಾಡ್ತಾರೆ, ಒಂದಿನ ಪ್ರೇಯರ್ ಮಾಡ್ತಾರೆ ಭಾಷೆ ಇದ್ದಾಗ, 4 ದಿನ ಅಂದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ ಹೋರಾಟ ಮಾಡಿದ್ರೆ ಸೈತಾನಿಗೆ ಎನರ್ಜಿ. ಅಂದರೆ ಸೈತಾನು ಅನ್ಯ ಭಾಷೆಯ ಪ್ರಾರ್ಥನೆ ಇಷ್ಟು ವಿರೋಧಿಸ್ತಾನೆ. ಯಾಕಂದ್ರೆ ಅದು ಸೈತಾನಿಗೆ ಅರ್ಥ ಆಗುವುದಿಲ್ಲ, ಸೈತಾನಿಗೆ ಭಯ ಕೊಡ್ತಾನೆ. ಅದಕ್ಕೆ ಹೋರಾಟ ಮಾಡಿ ಜೋರಾಗಿ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಸೈತಾನಿಗೆ ಎದುರಿಗೆ ಬರ್ತದೆ. ಮತ್ತು ನಿಮ್ಮ ಕರ್ತ ಪ್ರೀತಿ ಜಾಸ್ತಿ ಇದೆ. ಆ ಕರ್ತ ಪ್ರೀತಿ ಯಾವ್ದು ಆಗಿದ್ರೆ ಅದು ಡೈರೆಕ್ಟ್ ಆಗಿ ಪವಿತ್ರ ಸಂಬಂಧ ಇದಕ್ಕೆ ಯಾರನ್ನೇ ಬರ್ತದೆ ದೊರಕಪಟ್ಟಿದೆ. ಈಗ 3ನೇ ಬೆನಿಫಿಟ್ ನೋಡೋಣ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನಮಗೆ ಅಡಕವಾಗಿರುವ ಗುಪ್ತವಾದ ಸಂಗತಿಗಳನ್ನು ದೈವಿಕ ರಹಸ್ಯಗಳನ್ನು ಗುಪ್ತವಾದ ಆಲೋಚನೆಗಳನ್ನು ಮತ್ತು ದರ್ಶನಗಳನ್ನು ತೋರಿಸುತ್ತಾನೆ. ಪುನಃ ಹೇಳ್ತೇನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಪವಿತ್ರ ಆತ್ಮನು ನಮಗೆ ಅಡಕವಾಗಿರುವ ಸಂಗತಿಗಳನ್ನು, ದೈವಿಕ ರಹಸ್ಯಗಳನ್ನು, ಗುಪ್ತವಾದ ಆಲೋಚನೆಗಳನ್ನು ಮತ್ತು ದರ್ಶನಗಳನ್ನು ತೋರಿಸುತ್ತಾನೆ. ಅದಕ್ಕೆ ರೆಫರೆನ್ಸ್ ನೋಡುವ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದ 2ನೇ ಭಾಗ ಒಂದು ಪೂರ್ತಿ ಓದಿ. ಆದರೆ ಫಸ್ಟ್ ಕೊರಿಂಥಿಯನ್ 14:2 ನಲ್ಲಿ ಬಿ ಪಾರ್ಟ್, ಸೆಕೆಂಡ್ ಪಾರ್ಟ್. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು, ಯಾರು ತಿಳುಕೊಳ್ಳುವುದಿಲ್ಲ. ಇರುತ್ತದೆ ಅದಕ್ಕೆ ಆಂಪ್ಲಿಫೈಡ್ ಬೈಬಲ್ ಇನ್ನೂ ಎಕ್ಸ್ಪ್ಲೈನ್ ಉಂಟು. ಅದಕ್ಕೆ ನಿಮಗೆ ಇಂಗ್ಲಿಷ್ ಬರೋದ್ರೆ ಕನ್ನಡ ಇರ್ತದೆ. ಆಂಪ್ಲಿಫೈಡ್ ಬೈಬಲ್ ಸ್ಟಡಿ ಮಾಡೋ ಎಲ್ಲ ಸಮೇತ ಉಂಟು ಅದರಲ್ಲಿ. ಇಲ್ಲಿ ಕನ್ನಡ, ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥ ನುಡಿಯುತ್ತಿದ್ದರು, ಯಾರು ತಿಳುಕೊಳ್ಳುವುದಿಲ್ಲ. ಅದರ್ಥ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ವರ್ಡ್ ಆಫ್ ವಿಸ್ಡಮ್, ವರ್ಡ್ ಆಫ್ ನಾಲೆಜ್, ಡಿಸರ್ನಿಂಗ್ ಗಿಫ್ಟ್ ಮತ್ತೆಲ್ಲ ಡೈರೆಕ್ಷನ್ ಅಥವಾ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ದರ್ಶನವನ್ನು ತೋರಿಸುತ್ತಾನೆ. ಅದಕ್ಕೆ 2 ಗಂಟೆ ಮಿನಿಮಮ್ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಈ ಅನುಭವ ಸಿಗ್ತದೆ. ಆತ್ಮನು ನಿಮಗೆ ಕೆಲವು ವರವನ್ನೇ ನಿಮಗೆ ದೇವರ ಹಾಕೊಂಡ್ರೆ ಎಷ್ಟೋ ಸಲ ಹಾಕೊಂಡ್ರೆ ನನ್ನ ಜೀವಿತ ಅನುಭವ ಇದೆ. ದೇವರ ಸನ್ನಿಧಾನದಲ್ಲಿ ನಾನು ದೇವರ ಆತ್ಮನ ಸ್ವರವನ್ನು ಕೇಳಿದೆ. ನಾನು ಆದಿತ್ಯವಾರದ ಮೆಸೇಜ್ ಆಗಲಿ, ಶುಕ್ರವಾರದ ಬೈಬಲ್ ಸ್ಟಡಿಯಾಗಿ ಪ್ರಿಪೇರ್ ಮಾಡಿದಂತಹ ನಾನು ದೇವರ ಕೇಳಿದೆ. ದೇವರ ಆತ್ಮನೇ ಶುಕ್ರವಾರ ಯಾವುದು ಬೈಬಲ್ ಸ್ಟಡಿ ಕೇಳಿದ್ದೇನೆ, ಅದು ಅನ್ಯ ಪ್ರಾರ್ಥನೆ ಮಾಡೋ ಪವಿತ್ರ ಈ ಟಾಪಿಕ್ ಸೆಲೆಕ್ಟ್ ಮಾಡು, ಈ ರೀತಿಯ ಪ್ರಕಾರ ನಾನು ಸೆಲೆಕ್ಟ್ ಮಾಡ್ತೇನೆ. ಮತ್ತು ಅದನ್ನು ಸ್ಟಡಿ ಮಾಡಲಿಕ್ಕೂ ಎಲ್ಲ ದೇವರ ಆತ್ಮ ನನಗೆ ಆ ಕ್ರಾಸ್ ರೆಫರೆನ್ಸ್ ಅನ್ನೇ ಬೈಬಲ್ ಸ್ಟಡಿ ಬಗ್ಗೆ ಯೂಸ್ ಮಾಡ್ತೇನೆ. ಅದು ಇನ್ನೂ ಮಾಡಕ್ಕಾಗೋದ್ರಿಂದ ಕ್ರಾಸ್ ರೆಫರೆನ್ಸ್ ದೇವರ ತೋರಿಸುತ್ತಾನೆ. ಆದ್ರೆ ಮೆಸೇಜ್ ಪ್ರಿಪೇರ್ ಮಾಡುವ ಸಹ ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದೆ, ಪವಿತ್ರ ಸ್ವರವನ್ನು ಕೇಳಿದೆ. ಮೆಸೇಜ್ ನಾನು ಪ್ರಿಪೇರ್ ಮಾಡುವುದಿಲ್ಲ. ನನ್ನ ಸ್ವಬುದ್ಧಿಯಲ್ಲಿ ಸ್ವಜನಲ್ಲಿ ಇಷ್ಟೋ ತನಕ ನಾನು ಮೆಸೇಜ್ ಪ್ರಿಪೇರ್ ಮಾಡಲಿಲ್ಲ. ನನಗೆ ಗೊತ್ತುಂಟು ಪವಿತ್ರ ಆತ್ಮನು ನನ್ನ ಸೀನಿಯರ್ ಪಾಸ್ಟರ್ ಆಗಿದ್ದಾನೆ. ಆಮೇಲೆ ಅದಕ್ಕೆ ಈ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಪವಿತ್ರ ಆತ್ಮನು ದೈವಿಕ ರಹಸ್ಯಗಳನ್ನು, ದೇವರ ಜ್ಞಾನವನ್ನು, ಅಡಕವಾಗಿರುವ ಸಂಗತಿಗಳನ್ನು ಎಲ್ಲವನ್ನು ನೆನಪಿಗೆ ತರ್ತಾನೆ ಮತ್ತು ದರ್ಶನ ತೋರಿಸ್ತಾನೆ. ಅದಕ್ಕೆ ಈ ಅನುಭವ ನಿಮಗೆ ಬೇಕಿರ್ತದೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಈ ಬೆನಿಫಿಟ್ ಹೊಂದುತ್ತೀರಿ. ಇನ್ನೊಂದು ಸ್ವಾಭಾವಿಕ ಒಂದು ಕೆಲವು ಸಂಗತಿ ನಮ್ಮ ಮನೆಯಲ್ಲಿ ಮರೆತು ಬಿಡಬಹುದು. ಅದಕ್ಕೆ ಕೆಲವರಿಗೆ ಸ್ಥಿತಿ ಇರ್ತಾರೆ, ಏನು ವಸ್ತು ಇರ್ತೀರಿ,
ಅದ್ರ ಮೇಲೆ ಬಂಗಾರ ಇದೆ. ಇನ್ನೇ ನೆನಪಲ್ಲಿದೆ, ಅದು ಯಾವ ಜಾಗದಲ್ಲಿ ಕಬಡ್ ಇಡಬೇಕಿದ್ದು ಬಂಗಾರ ಮರೆ ತಗೊಂಡು ಎಲ್ಲಿ ಇಟ್ಟಿದ್ದೀವಿ, ಹುಡುಕಿ ನಿಲ್ಲಿಸುತ್ತಿಲ್ಲ. ಅನ್ಯ ಭಾಷೆ ಪ್ರಾರ್ಥನೆ ಹೋದವನು ಸರಿಯಾಗಿ ತೋರಿಸಿ ಇಂಥ ಜಾಗ ಇಟ್ಟಿದ್ದಾನೆ ಎಂಬುದಾಗಿ. ಅದೇ ದೇವರನ್ನು ಅಡಕವಾದ ಸಂಗತಿಗಳನ್ನು ಎಲ್ಲಾ ಗುಪ್ತ ಸಂಗತಿಗಳನ್ನು ತೋರಿಸಿಕೊಡುತ್ತಾನೆ. ದೀಪ ಅಂದ್ರೆ 2 ಗಂಟೆಯ ಅನ್ಯ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡ್ತಾರೆ. 2 ಗಂಟೆ ಮಿನಿಮಮ್ ಇದೆ ಹೋದರೆ ಮಾತ್ರ ಈ ಬೆನಿಫಿಟ್ ನಿಮಗಿಂದ ಆಗುತ್ತದೆ. 1 ಗಂಟೆ ಪ್ರಾರ್ಥನೆಯಲ್ಲಿ ಅಷ್ಟೇ ಸಾಯೋಕ್ಕೆಲ್ಲ ಬದುಕಲ್ಲ. ಈಗ ಡಾಕ್ಟರ್ ಹೋದರೆ ಡಾಕ್ಟರ್ ಹೇಳ್ತಾರೆ ಪೇಷಂಟ್ ನೋಡಿಕೊಂಡು ಅವ್ರು ಹೇಳ್ತಾರೆ ಸಾಯಲಿಕ್ಕೆ ಹತ್ತಿರ ಉಂಟು, ಬದುಕೋದು ಗ್ಯಾರಂಟಿ ಇಲ್ಲ, ಆದರೆ ಸ್ವಲ್ಪ ಟೈಮ್ ಹಾಗೆ ಸಾಯೋಕ್ಕೆಲ್ಲ ಬದುಕಲ್ಲ ಆ ರೀತಿ ಮಧ್ಯದಲ್ಲಿ. ಅದೇ ಜಾಸ್ತಿ ಪ್ರೇರಣೆ ಮಾಡುವಾಗ ಸಾಯುವುದಿಲ್ಲ, ಬದುಕುತ್ತದೆ. ನಿಮ್ಗೆ ಬದುಕಬೇಕಾ ಸಾಯ್ಬೇಕಾ? ಅದೇ ಸಾಯ್ಲಿಕ್ಕೆಲ್ಲ ಬದುಕು ಅದೇ ಬೇಕಾ? ಡಾಕ್ಟರ್ ಸಾಯುವುದಿಲ್ಲ, ಸ್ವಲ್ಪ ದಿನ ಹೋಗ್ಬೋದು, ತಿಂಗಳು ಹೋಗ್ಬೋದು, ಸ್ವಲ್ಪ ಮಧ್ಯದಲ್ಲಿ ಈ ಕಡೆ ಸಾಯುವಾಗಿ ಉಂಟು, ಅದಕ್ಕೆ ಸ್ವಲ್ಪ ಬದುಕುದು ಉಂಟು. ಮತ್ತೆ 2 ಮಧ್ಯದಲ್ಲಿ ಯಾವುದು ಬೇಕು? 2 ಮಧ್ಯದಲ್ಲಿ ಬೇಕಾ? ಏನ್ ಮಾಡಬೇಕು? ಹಾಗಾದ್ರೆ 1 ಗಂಟೆಕ್ಕಿಂತ ಜಾಸ್ತಿ ಪ್ರೇಯರ್ ಮಾಡಿದ್ರೆ ಈ ಅನುಭವ ನಿಮ್ಮದಾಗುತ್ತದೆ. ಈಗ 3ನೇ 4ನೇ ಬೆನಿಫಿಟ್ ನೋಡೋಣ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನಮಗೆ ಭವಿಷ್ಯದ ಬಗ್ಗೆ ಜ್ಞಾನವನ್ನು ಮತ್ತು ಜ್ಞಾನದ ವಾಕ್ಯಗಳನ್ನು ಕೊಡುತ್ತಾನೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನಮಗೆ ಭವಿಷ್ಯದ ಬಗ್ಗೆ ಜ್ಞಾನವನ್ನು ಮತ್ತು ಜ್ಞಾನದ ವಾಕ್ಯಗಳನ್ನು ಕೊಡುತ್ತಾನೆ. 1 Corinthians 2:7. ಒಂದು ಕೊರಿಂಥ 2:7ನೇ ವಾಕ್ಯ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕ ಉತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇಲ್ಲಿ ವಾಪಸ್ ಬರುತ್ತೇನೆ. ದೇವರ ಆತ್ಮನು ಅವನಿಗೆ ಸುವಾರ್ತೆ ಕೊಡಲಿಕ್ಕೆ, ದೇವರನ್ನು ಬೋಧಿಸಲಿಕ್ಕೆ ಜ್ಞಾನ ಕೊಟ್ಟು ನಿಮ್ಮದಾಗಿ. ಇವತ್ತು ಸ್ವಂತ ಜ್ಞಾನದಲ್ಲಿ ಅನೇಕರು ಬೋಧಿಸ್ತಾರೆ, ಆದರೆ ಆ ಬೋಧನೆ ಆತ್ಮಕ್ಕೆ ಅಲುನಟ್ಟದಾಗಬೇಕು. ಅವ್ರಿಗೆ ಪವಿತ್ರಾತ್ಮನಿಂದ ಬೋಧಿಸಬೇಕಾ? ಅದು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ದೇವರ ಆತ್ಮವನ್ನು ಯಾವ ಮೆಸೇಜ್ ಬೇಕು ದೇವರನ್ನು ಕೊಡೋದಾಗಿದೆ. ನೋಡಿ, ಅದರ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಅಥವಾ ನಾಲೆಜ್ ಪ್ರಕಾರ ಅನೇಕರು ಮೆಸೇಜ್ ಪ್ರಿಪೇರ್ ಮಾಡ್ತಾರೆ, ತಪ್ಪು ಇರುವುದಿಲ್ಲ. ಯಾಕಂದ್ರೆ ಆದರೆ ಪವಿತ್ರಾತ್ಮ ಬಿಡುತ್ತದೆ. ಪವಿತ್ರಾತ್ಮ ಈ ಮೂಮೆಂಟಿಗೆ ಯಾವ ಮೆಸೇಜ್ ಬೇಕು ಪವಿತ್ರ ಗೊತ್ತಿರುತ್ತೆ. ಆಮೇಲೆ ಅದು ಕೊಡುವಾಗ ಅವರ ಆತ್ಮಕ್ಕೆ ಅದು ಜೀವ ಹೋಗ್ತದೆ, ಅವರ ಆತ್ಮಿಕ ಅಲುನಂತಾಗುತ್ತದೆ, ಅವರ ಆತ್ಮಿಕ ಅದು ಡೈರೆಕ್ಟ್ ಆಗಿ ಬರುತ್ತದೆ. ಅದು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವವರಿಗೆ ಪವಿತ್ರಾತ್ಮನು ಬೇರೆ ಅಡಕವಾಗಿದೆ. ಅವರ ವಾಕ್ಯದಲ್ಲಿರುವ ಜ್ಞಾನವನ್ನು ಅಥವಾ ಭವಿಷ್ಯ ಅನೇಕರಿಗೆ ಭವಿಷ್ಯದ ಚಿಂತೆ ಇರ್ತದೆ. ನೀವು ಅನ್ಯ ಭಾಷೆ ಪ್ರಾರ್ಥನೆ ಮಾಡಬಹುದು. ನಿಮ್ಮ ನಾಳಿನ ಬಗ್ಗೆ ಅಥವಾ ನಿಮಗೆ ಮದುವೆ ಆಗಲಿಕ್ಕೆ ಉಂಟಿದ್ರೆ, ಅನೇಕರು ಇವತ್ತು ಹುಡುಗರು ಮದುವೆ ಆಗ್ತಾ ಇರ್ತಾರೆ. ಅವರು ಚಂದ ನೋಡಿಕೊಂಡು ಒಳ್ಳೆ ಕೆಲಸ ನೋಡಿಕೊಂಡು ಮದುವೆ ಆಗ್ತಾರೆ. ಬರುತ್ತೆ ಅಂತಂದ್ರೆ ಅವ್ರ ಮಧ್ಯದಲ್ಲಿ ಘರ್ಷಣೆ ಆಗ್ತದೆ ಮತ್ತು ಅನೇಕರು ಪ್ರಿಯುವುದು ಡೈವರ್ಸ್ ಆಗ್ತದೆ. ಕಾರಣ ಅಂದ್ರೆ ಅವರು ಮದುವೆ ಆಗೋ ಪ್ರೀತಿಯಲ್ಲಿ ಮದುವೆ ಆಗ್ತಾರೆ, ಆನಂತರ ಆಗ್ತಾರೆ ಹುಡುಗ ನನಗೆ ಸಿಲೆಕ್ಟ್ ಸರಿಯಲ್ಲ, ಹುಡುಗಿ ದೂರಿಕೊಂಡು ಮತ್ತೆ ಡೈವರ್ಸ್ ಆಗಿ ಹೋಗ್ತಾರೆ. ಆದರೆ ನೀವು ಮದುವೆ ಆಗುವಾಗ ನಿಮ್ಗೆ ಪವಿತ್ರಾತ್ಮನೆ ಕೊಡೋದು. ಪವಿತ್ರಾತ್ಮನೆ ಅಂದ್ರೆ ಪವಿತ್ರಾತ್ಮನಿಗೆ ಮಾತ್ರ ಒಬ್ಬ ಹುಡುಗನಲ್ಲಿಯ ಒಬ್ಬ ಹುಡುಗಿಯಲ್ಲಿಯ ಪವಿತ್ರಾತ್ಮನ ಬಲವನ್ನಾಗಿದ್ದಾನೆ. ಒಂದು ಆಲಿಸುವಾಗ ಒಂದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಒಂದು 3 ದಿನವಾದ್ರೂ ಉಪವಾಸ ತೆಗೆದುಕೊಂಡು 2-3 ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಅತಿ ಸ್ಪಷ್ಟವಾಗಿ ಅವರ ಆಶೆಗಳ ಹುಡುಗವ ಅದು ಹುಡುಗಿಯು ಇದು ದೇವ್ರ ತನ್ನ ಅವರಿಗೆ ಇಟ್ಟುದಂತೆ ಮಾತಾಡುತ್ತಾನೆ. ಅಥವಾ ಕೆಲಸದ ಬಗ್ಗೆ ಕೆಲವರು ಈಗ ಕಾಲ್ ಬರ್ತದೆ, ಮುಂಬೈಯಲ್ಲಿ 20,000 ಕೆಲಸ ಉಂಟು. ಈಗ ಈ ವ್ಯಕ್ತಿಗೆ ಇಲ್ಲಿ ಒಂದು ಕೆಲಸ ಉಂಟು, ಒಂದು 15,000 ಇರೋದು. ಈಗ ಇವನಿಗೆ ಶೋಧನೆ, ಈಗ ಇಲ್ಲಿ ಇದು ಬಿಡುವುದು ಅಲ್ಲಿ ಹೋಗುದು. ಈಗ ಅವನು ಪ್ರಾರ್ಥನೆ ಮಾಡಿ ಹೋದರೆ ಇಲ್ಲಿ ಲಾಸ್ ಆಯ್ತು, ಅಲ್ಲಿ ಹೋಗಿ ಸ್ವಲ್ಪ ಸಿಕ್ಕಿದ್ರು ಹೋಯ್ತು. ಹಾಗೆ ಆಗಬಾರ್ದು. ನಿಮ್ಗೆ ಡೈರೆಕ್ಟ್ ಗೊತ್ತಬೇಕು, ದೇವರ ತಾನೇ ಆ ಭಾಗ ಓಪನ್ ಮಾಡಿದ್ರೆ ಗೊತ್ತಾಗಬೇಕಾದ್ರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಗೊತ್ತೆ ಅದು ನಿಮಗಾಗಿ ಗೊತ್ತಿದ್ದನು
ಅಥವಾ ಸೈತಾನನು ನಿಮ್ಮನ್ನು ಶೋಧಿಸ್ತಾ ನಿಮಗೆ ಗೊತ್ತಾಯ್ತು. ನೀವು ದೇವರ ಆತ್ಮನಿಗೆ ಆ ಭವಿಷ್ಯದ ಬಗ್ಗೆ ಆಲೋಚನೆ ಕೊಡುತ್ತಾನೆ. ಆಮೇಲೆ ಇನ್ನು ಅನೇಕ ಸಂಗತಿಗಳು ಸೇವೆಗೂ ಅನೇಕ ಸಂಗತಿಗಳು ನಿಮಗೆ ಭವಿಷ್ಯದ ಕುರಿತು ಆಲೋಚನೆ ಬೇಕಾ? ಈಗ ಎಕ್ಸಾಂಪಲ್ ಯಾರು ನನಗೆ ಈ ನಾನು ಉಪವಾಸ ಮಾಡ್ತೇನೆ ಪ್ರೇರೆ, ಯಾರು ಅರ್ಜೆಂಟಾಗಿ ನನಗೆ ಕಾಲ್ ಮಾಡ್ತಾರೆ, ಫಸ್ಟ್ ಈಗಲೇ ಬರಬೇಕು, ನಾನು ಹೋಗಬೇಕಂತ ಪವಿತ್ರ ಬಿದ್ದಕ್ಕೆ ಹೋದರೆ ಸತ್ತವರೇ ಹೋಗಲಿ, ನೀನು ನಿನ್ನ ಪ್ರಾರ್ಥನೆ ಮುಗಿಸಿ ಆನಂತರ ಹೋಗು, ಮಧ್ಯದಲ್ಲಿ ಹೋಗಬೇಡ. ಅದೇ ಆಮೇಲೆ ಪ್ರಾರ್ಥನೆ ಮಾಡೋದಾದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದವರಾದ್ರೂ ನನಗೆ ಏನು ಮಾಡಬೇಕು ನಮ್ಮ ಡಿಸಿಷನ್, ಅದು ಏನು ಉತ್ತರ ಕೊಡಬೇಕು, ಯಾರಿಗೆ ಪವಿತ್ರ ಜ್ಞಾನವನ್ನು ಕೊಡ್ತಾನೆ. ಆ ಜ್ಞಾನ ಉಪಯೋಗ ಮಾಡುವುದಕ್ಕೆ ಬೇರೆ ದೊಡ್ಡ ಕಾರ್ಯವಾಗ್ತದೆ. ಅದಕ್ಕೆ ಈ ವಾಕ್ಯಗಳಿಗೆ ಪ್ರಸಂಗಿ ಪುಸ್ತಕ 10ನೇ ವಾಕ್ಯದಲ್ಲಿ ಸೆಕೆಂಡ್ ಪಾರ್ಟ್. ಪ್ರಸಂಗಿ ಪುಸ್ತಕ 10ನೇ ವಾಕ್ಯದಲ್ಲಿ ಸೆಕೆಂಡ್ ಪಾರ್ಟ್. ಕಾರ್ಯಸಿದ್ಧಿಗೆ ಜ್ಞಾನವೇ ಸಾಧನ. ಕಾರ್ಯಸಿದ್ಧಿಗೆ ಏನು ನಾವು ಕಾರ್ಯ ಮಾಡಬೇಕು, ಅದಕ್ಕೆ ದೇವರ ಜ್ಞಾನವನ್ನು ಪಡೆದುಕೊಂಡರೆ ಅದು ಸಾಧಿಸಲ್ಪಡುತ್ತದೆ. ಇವು ನಮ್ಮ ಲೌಕಿಕ ರೀತಿ ನಾನು ಹೇಳಿದ್ರೆ ನನಗೆ ಕಂಪ್ಯೂಟರ್ ಏನೂ ಗೊತ್ತಿಲ್ಲ, ನಾನು ಏನಾದ ಕೋರ್ಸ್ ಮಾಡಲಿಲ್ಲ, ಕೆಲವು ಸಂಗತಿ ಫೋಲ್ಟ್ ಬರ್ತದೆ, ನಾನು 1-2 ಗಂಟೆ ಅನ್ಯ ಬಸ್ ಪ್ರಾರ್ಥನೆ ಹೋಗಿದ್ದಾನೆ. ಈಗ ಈ ಕಂಪ್ಯೂಟರ್ ಏನೂ ಗೊತ್ತಿಲ್ಲ, ಗೊತ್ತಿಲ್ಲ, ಕೋರ್ಸ್ ಮಾಡಲಿಲ್ಲ, ನನಗೆ ಈಗ ಬೇಕು ಹೋಗಿದ್ದು, ನನಗೆ ಏನು ಸರಿ ಮಾಡಬೇಕು ನನಗೆ ಕಾರಣ. ನಮ್ಮ ಎಲ್ಲ ರೀತಿಯಲ್ಲಿಯೂ ಬರೋರೆ ಅನ್ಯ ಭಾಷೆ ಪ್ರಯೋಜನವಾಗಿ ನಾವು ಮಾಡೋ ಕೆಲಸದಲ್ಲಿ ಕೆಲವು ನಮಗೆ ಎಷ್ಟು ದೊಡ್ಡ ಟೆಕ್ನಿಕಲ್ ಕೆಲಸ ಅವರೇ ಅದೇ ಅನ್ಯ ಭಾಷೆ ಪ್ರಾರ್ಥನೆ ನಿಮ್ಗೆ ಪ್ರತಿಯೊಂದು ವ್ಯವಹಾರದಲ್ಲಿಯೂ ಪ್ರತಿಯೊಂದು ಮ್ಯಾಟರ್ನಲ್ಲಿಯೂ ನಿಮಗೆ ಜ್ಞಾನ ಕೊಡುತ್ತಾನೆ. ಆ ಜ್ಞಾನ ಉಪಯೋಗ ಮಾಡುವ ಅದು ಏನಾಗ್ತದೆ, ಕಾರ್ಯ ಸಾಧಿಸಲ್ಪಡುತ್ತದೆ. ಇದು ಬೆನಿಫಿಟ್ ಬೇಕಾ? ಅನ್ಯ ಭಾಷೆ ಪ್ರಾರ್ಥನೆ 2 ಗಂಟೆ ನೀವು ಪ್ರಾರ್ಥನೆ ವಾಪಸ್ ಮಾಡಿ ಪ್ರತಿದಿನ ನೀವು ಸಕ್ಸಸ್ ಆಗ್ತೀವಿ. ಪ್ರತಿದಿನ ದೇವರ ಆತ್ಮವನ್ನು ನಡೆಸಿಕೊಂಡು ಹೋಗೋನಾಗಿದ್ದಾನೆ. ಸುವರ್ತೆ ಕೊಡ್ಲಿಕ್ಕೂ ದೇವರ ಜ್ಞಾನ ಕೊಡ್ತಾನೆ. ಕೆಲವರು ಸುವರ್ತೆಗಳು ವಾಪಸ್ ಮಾಡ್ತಾರೆ. ಏನು ಮಾಡಬೇಕು ಅಂತ ಹೇಳೋದು ಜ್ಞಾನ. ಅನೇಕ ಸಾಕ್ಷಿಗಳು ನನ್ನ ಬಗ್ಗೆ ಹೇಳಿದರೆ ಟೈಮ್ ಸಾಕಾಗುವುದಿಲ್ಲ. ಡೆಫಿನೆಟ್ ನಾನು 1986ನೇ ಇಸವಿಯಲ್ಲಿ 1 ತಾರೀಕಿಗೆ ನನ್ನ ದೀಕ್ಷಾಸ್ನಾನ ಆಯಿತು ಮತ್ತು ಆನಂತರ ಅನ್ಯ ಭಾಷೆಗಳು ಅಂದಿನಿಂದ ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದವನು. ಅದಕ್ಕೆ ನಿಮಗೆ ಪ್ರಶ್ನೆ ಇದೆ ಅಂತ ವ್ಯಕ್ತಿ ಕೇಳಿ ನಾನು ಉತ್ತರ ಕೊಡ್ತೇನೆ. ಅದೀಗ ಎಲ್ಲ ಇದ್ದಾರೆ ಟೈಮ್ಸ್ ಆಗ ಅನ್ಯ ಭಾಷೆಯಲ್ಲಿ ನಿಜವಾಗಿ 60 ಮಿನಿಮಮ್ ಅದ್ರ ಜಾಸ್ತಿ ಪ್ರಯೋಜನ ಉಂಟು ಪ್ರೇರಣೆ. ಈಗ 4-5 ಜನ ಪ್ರಯೋಜನ ನೋಡೋದು. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಅಂತರಾತ್ಮವು ಬಲಗೊಳ್ಳುತ್ತದೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಅಂತರಾತ್ಮವು ಬಲಗೊಳ್ಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಎಫೆಸಿಯನ್ 3:16. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆ. ನೀವು ದೇವರಾತ್ಮ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಏನಂದ್ರೆ ನೀವು ದೇವರ ಆತ್ಮ ಮೂಲಕ ಅಂತರ್ಯದಲ್ಲಿ, ಅಂದರೆ ಅಂತರ್ಯ ಆತ್ಮದಲ್ಲಿ ವಿಶೇಷ ಬಲ. ಅದು ಹೇಗೆ ಆಟೋಮೆಟಿಕ್ ಬರ್ತದ? ಬರ್ತದ? ಅನ್ಯ ಭಾಷೆ ಅದೇ ಪುಸ್ತಕದಲ್ಲಿ ಎಷ್ಟಿದ್ರು ಅನ್ಯ ಪ್ರಾರ್ಥನೆ ಮಾಡಿದ್ರು ದಿನವನ್ನು ಅಂತರಾತ್ಮದಲ್ಲಿ ಬಹಳ ಹೊಂದುತ್ತೇವೆ. ದಿನಾಲು ಒಂದು ಕಡೆ ಒಂದಿನ ಒಂದು 4 ದಿನ ರೆಸ್ಟ್ ಮಾಡೋ ನೆಟ್ಕೊಂಡೆ ಬರೀ ಪ್ರಾರ್ಥನೆಗೆ ಸಮಯ ಸ್ಯಾಕ್ರಿಫೈಸ್ ಮಾಡಬೇಕು, ನಿದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು. ಇದು ಮಾತ್ರ ವಾಟ ಮಾಡಿರ್ತಾರೆ. 2 ಗಂಟೆ 1 ಗಂಟೆ ಮಾಡಿ 2 ಗಂಟೆ ಕಷ್ಟ. ಕ್ರಯ ಕೊಡುವುದಾದ್ರೆ ಬೆನಿಫಿಟ್ ನಿಮಗೆ. ಕ್ರಯ ಕೊಡಲಿಲ್ಲವಾದ್ರೆ ಏನು ಸಿಗ್ತದ? ಏನೂ ಸಿಗುವುದಿಲ್ಲ. ತುಂಬಾ ಸಂಬಳ ಬೇಕಂದ್ರೆ ಸ್ವಲ್ಪ ಸಂಬಳ ಕೊಡ್ತಾರ, ಪ್ರತಿಯೊಂದಿಗೆ ಕ್ರಯ. ಹಾಗೆ ಅನ್ಯ ಭಾಷೆಗೆ ಪ್ರಯೋಜನ ಬೇಕು, ಕ್ರಯ ಕೊಡು. ಸ್ವಲ್ಪ ನಿದ್ರೆ ತ್ಯಾಗ ಮಾಡಬೇಕು. ಊಟ ಬೇಕಾದ್ರೆ ಸ್ವಲ್ಪ ಬೇಗ ಅತಿ ಭೋಜನ ಊಟ ಕಮ್ಮಿ ಮಾಡಬೇಕು, ನಿದ್ರೆ ಕಮ್ಮಿ ಮಾಡಬೇಕು. ಏನಾದರೂ ಒಂದು ಡಿಸಿಪ್ಲಿನ್ ಮಾಡಿದರೆ ಮಾತ್ರವೇ ನೀವು ದಿನಾಲು ಸಿಸ್ಟಮೆಟಿಕ್ ಆಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಅಂತರಾತ್ಮದಲ್ಲಿ ಡೇ ಬೈ ಡೇ ಫಲ ಹೊಂದುತ್ತೀರಿ. ಒಳಗಿನ ಅಂತರಾತ್ಮ ಪುಷ್ಟಿಯಾಗುತ್ತದೆ. ಇದು ಪುಷ್ಟಿ ಆಗುವಾಗ ಯಾವ ರೀತಿ ಸಹಿತ ನಿಮ್ಮನ್ನ ಅಟ್ಯಾಕ್ ಮಾಡಲಿಕ್ಕೆ ನೀವು ಅವನ್ನ ಅಟ್ಯಾಕ್ ಮಾಡಿ ಸಕ್ಕರಾಗ್ತೀವಿ. ಆಮೇಲೆ ಇವತ್ತು ಅನೇಕ ಸಮಸ್ಯೆಗಳು ಸೋತು ಹೋಗ್ತಾರೆ. ಕಾರಣ ದೇವರು ಅನೇಕ ಭಾಷೆ ಅನೇಕ ಉಂಟು ಯೂಸ್ ಮಾಡಿ
ಇಲ್ಲದಿದ್ದರೆ ಪ್ರಾರ್ಥನೆ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ, ಕೆಲವು ಇಲ್ಲದಿದ್ದರೆ ಪ್ರಾರ್ಥನೆ ಇಲ್ಲದೆ ಬೇಕೇ ಬೇಕು, ನನಗೆ ಬೇಕೇ ಬೇಕು ಪ್ರಾರ್ಥನೆ ದೇವರು ಬಟ್ಟೆ ಕೊಡುವನಾಗಿದ್ದಾನೆ. ನನಗೆ ನಿಮ್ಗೆ ಹೇಳ್ತಾನೆ, ನನಗೆ ನೀವು ಒಳ್ಳೆ ಅನ್ಯ ಭಾಷೆ ಸಿಗಲಿಲ್ಲ. ಅನಂತರ ದೇವರ ಸೇವಕರು ನಾನು ಬೊಂಬೆಲಿದ್ದೆ, 2-3 ಸೇವಕರನ್ನು ಪ್ರಾರ್ಥನೆ ಮಾಡಿದ್ರು, ಅನ್ಯ ಭಾಷೆ ಸಿಗಲಿಲ್ಲ. ಅನಂತರ ದೇವರ ಸೇವಕರು ಇದನ್ನು ಸ್ಟಡಿ ಕೊಟ್ಟರು ಬೊಂಬೆಯಲ್ಲಿ, ಔಟ್ನಲ್ಲಿ. ಅವರು ಕೆಲವು ಬೆಲೆ ಇಷ್ಟು ಬೆಲೆ ಕೆಲವು ಬೆಲೆ ಹೇಳುವಾಗ ನನಗೆ ತುಂಬ ಆಸೆ ಬಂತು. ನಾನು ಹೊರಗಿನ ಕೆಲಸಕ್ಕೆ ಹೋಗುವಾಗ ನನಗೆ ಕೆಲಸ ಅಂದೇರಿ ಈಸ್ಟ್ನಲ್ಲಿ ಸಕೀನಕ ಅಲ್ಲಿ ಕೆಲಸ ಉಳಿಯಿತು. ನಾನು ಅಂದೇರಿ ರೈಲ್ವೆ ಸ್ಟೇಷನ್ ಇಳಿದುಕೊಂಡು 1980 ಇಳಿದುಕೊಂಡು ಅಷ್ಟು ದೂರ ನಡೆದು ಹೋಗುವ ಪ್ರಾರ್ಥನೆ ದೇವರ ಅನ್ಯ ಭಾಷೆ ಬೇಕು ಅಂದ್ರೆ ಕೆಲಸ ಅದು ಉಂಟಾಗ ಸಡನ್ನಾಗಿ ಅನ್ಯ ಭಾಷೆ ಬಂದು ನನಗೆ ಅಂದಿನಿಂದ ಅನ್ಯ ಭಾಷೆ ಸ್ಟಾರ್ಟ್ ಮಾಡಿ ಬೇರೆ ದೇವರ ಕೈ ಕೊಡ್ತಾರೆ. ನೀವು ಉಪವಾಸ ಪ್ರಾರ್ಥನೆ ಮಾಡಿ ಡಿಪೆಂಡ್. ಅದೇ ಕೆಲವು ಸರಿ ಅಂದರೆ ಈಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಯಿತು, ಕೆಲವು ಗೊತ್ತಿದ್ದದ್ದು ಗೊತ್ತು ಹೋದ್ರೆ ನಿಮಗೆ ಬೇಕಾದ ದಿನಾಲು ಪ್ರಾರ್ಥನೆ ದೇವರ ನನಗೆ ಅನ್ಯ ಭಾಷೆ ಕೊಡಲೇಬೇಕು. ಯಾಕೆ ನಾನು ನಿನ್ನ ಸಂಗಡ ಇನ್ನೂ ದೀರ್ಘಕಾಲ ಪ್ರಾರ್ಥನೆ ಮಾಡಬೇಕು, ನಾನು ಯಾರ ಪ್ರಾರ್ಥನೆ ವೀರನಾಗಬೇಕು, ಬಲಿ ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಅದು ಕೊಡುತ್ತಾನೆ, ಒಟ್ಟು ಉಪಯೋಗ ಮಾಡಿ ಈ ಬಲಿ ಬಿಟ್ಟು ಸಿಗ್ತದೆ. ಇನ್ನೊಂದು ವಾಕ್ಯ ನೋಡಿದ್ರೆ ಎಫೆಸೀಯರಿಗೆ 6ನೇ 10, 11, 12 ವಾಕ್ಯ ಮತ್ತು 13 ವಾಕ್ಯ. Ephesians 6, chapter 10, 11, chapter 6, 10, 11, 12, 13 verses. ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ದೇಶಾಧಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸೈತಾನ ಒಂದು ಆತ್ಮವಾಗಿದ್ದಾನೆ, ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಈ ಗಾಳಿಯಲ್ಲಿ, ಈ ಮಧ್ಯ ಆಕಾಶದಲ್ಲಿ ದೇವರ ಮಕ್ಕಳ ವಿರುದ್ಧವಾಗಿ, ದೇವರ ಸಭೆ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಕೆಲಸದ ವಿರುದ್ಧವಾಗಿ, ನಿಮ್ಮ ಬಿಸ್ನೆಸ್ ವಿರುದ್ಧವಾಗಿ, ನಿಮ್ಮ ಸೇವೆ ವಿರುದ್ಧ ಅನೇಕ ಆಯುಧಗಳು ಉಪಯೋಗ ಮಾಡುತ್ತಾನೆ. ನಮ್ಮ ಬುದ್ಧಿ ಜ್ಞಾನದಲ್ಲಿ ಬಂದು ತೆಗೆದುಕೊಂಡು ಗನ್ ತೆಗೆದುಕೊಂಡು ಲೆಕ್ಕ ಮಾಡಿ ಮಾರ್ಕಿಂಗ್ ಮಾಡಿ ಅವನಿಗೆ ಸೋಲಿಸಲಾಗ್ತದಾ? ಇಲ್ಲ. ಅದಕ್ಕೆ ಅನ್ಯ ಭಾಷೆಗಳು ಕೊಡ್ತಾರೆ. ಅಪ್ಪಲ್ಲ ಕಡೆ ಮಾತಿದ್ರೆ ನೀವು ಕರ್ತನನ್ನು ಅತ್ಯಧಿಕ ಸುಧಾರಿಸಿಕೊಂಡು ಬರೋದ್ರೆ ಎಷ್ಟು ಅನ್ಯ ಭಾಷೆ ಅಂತರಾತ್ಮದಲ್ಲಿ ಹೋಗಿದ ಬರಬೇಕಾದಾಗ ಸೈತನ್ನ ಕುತ್ತಂತಗಳನ್ನು ನಿಮಗೆ ದೇವರ ಆತ್ಮನನ್ನು ತಿಳಿಯಪಡಿಸ್ತಾರೆ. ಮತ್ತು ನೀವು ಕಠಿಣ ಯುದ್ಧ ನಡೆಯುತ್ತದೆ ಮಾಡಿ ಜಯಶಾಲಿಗಳ ಯುದ್ಧ ಮಾಡೋದಕ್ಕೆ ಪವಿತ್ರಾತ್ಮನ ಮುಖ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ಈ ಯುದ್ಧದಲ್ಲಿ ನೀವು ವಿಕ್ಟೋರಿಯಸ್ ಜಯಭರಿತ ಒಂದು ಸೈನ್ಯವನ್ನು ಹಾಕಿರ್ತೀವಿ. ಎಷ್ಟೇ ಯುದ್ಧ ಬಂದರೂ ನೀವೇನಾಗ್ತೀರಿ? ವಿಕ್ಟರಿ ಇಸ್ ಮೈನ್. ಆಮೇಲೆ ಡಿಫೀಟ್ ಇಸ್ ಡೆವಿಲ್. ಆಮೇಲೆ ಎಂದಿಗೂ ಸಹಿತ ವಿಕ್ಟರಿ ನನಗೆ ಇಟ್ ಈಸ್ ಮೈನ್ 100% ವಿಕ್ಟೋರಿಯಸ್ ಆಗುತ್ತೇನೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವುದರೆ ಯಾವ ರೀತಿ ನಾವು ಬಂದರೂ ನಾವು ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ 2 ಗಂಟೆಗೆ ಜಾಸ್ತಿ ಪ್ರಾರ್ಥನೆ ಸಂಪೂರ್ಣ ಸೋತು ಹೋಗ್ತಾನೆ. ಅವ್ನು ಕಂಪ್ಲೀಟ್ ಡಿಪೆಂಡ್ ಆಗ್ತಾನೆ. ಅವ್ನು ಭಯ ಪಡ್ತಾನೆ. ಅಟೆಂಡ್ ಮಾಡಿ ಅವ್ನು ಭಯ ಬರ್ತದೆ. ಅವನು 10 ಸಲ ನಿಲ್ಲಿಸ್ತಾನೆ. ಒಂದಿನ ಪಾತ್ರ ದುಷ್ಟಶಕ್ತಿಗಳು ಯಾರು ಮಂತ್ರ ಮಾಡಿದ್ರು, ಮಂತ್ರ ಅವರಿಗೆ ಭಯ ಬರ್ತದೆ. ಅವನು ಹೇಳ್ತಾನೆ, ಇವನಿಗೆ ಮಂತ್ರ ಮಾಡ್ಲಿಕ್ಕೆ ಹೌದಾ, ಹಾಸ್ಪಿಟಲ್ ಅವನಿಗೆ ತೊಂದರೆ ಕೊಡ್ತೇವೆ. ಯಾಕೆ? ಈ ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿ ಯಾವ ಪ್ರಾರ್ಥನೆ ಮಾಡಿದ್ರೆ ಅದು ಓಡಿ ಹೋಗ್ತೇವೆ. ಅಷ್ಟು ಪವರ್ ಅನ್ಯ ಭಾಷೆ ಪ್ರಾರ್ಥನೆ ಉಂಟು. ಅದಕ್ಕೆ ವಾಪಸ್ ಹೇಳ್ತಾನೆ, ನಾವು ಹೋರಾಟ ಮಾಡೋದು ಮನಸ್ಸು ಮಾತ್ರ ವೃದ್ಧಾವಸ್ಥೆಗಳಲ್ಲ, ನಾವು ಹೋರಾಟದ ಅಂಧಕಾರ ಮಧ್ಯೆ ಆಗ್ತದೆ. ಅನೇಕ ದುರಾತ್ಮ ಶಕ್ತಿ ಇರ್ತದೆ. ನಮ್ಮ ಕಣ್ಣಿಗೆ ಗೊತ್ತಾಗುವುದಿಲ್ಲ, ಬುದ್ಧಿ ಪ್ರಾರ್ಥನೆಯಲ್ಲಿ ಸಹ ಗೊತ್ತಾಗುವುದಿಲ್ಲ. ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಮಾತ್ರವೇ ಯಾವುದೇ ದುರಾತ್ಮ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ರು 2 ಗಂಟೆ ಮಿನಿಮಮ್ ಇದೆ. 2 ಗಂಟೆಗಿಂತ ಜಾಸ್ತಿ ಪ್ರಾರ್ಥನೆ ಮಾಡುವಾಗ 100% ಪ್ರತಿದಿನವೂ ಜಯಭರಿತದ ಜೀವನದಲ್ಲಿ ಶಕ್ತರಾಗ್ತೀರಿ. ಯಾವ ಚಿಂತೆ ಇರಲಿ, ಯಾವ ಸಾಲ ಇರಲಿ, ಯಾವ ರೋಗ ಇರಲಿ, ಏನಿರಲಿ, ಯಾವುದಕ್ಕೂ ಕ್ಯಾರಿ ಮಾಡಿದೆ ನೀವು. ಆಮೇಲೆ ನಾನು ತುಂಬಾ ಸಮಯದಲ್ಲಿ ಬಂದಿದ್ದೆ. ಅಲ್ಲಿ ಏನೇ ಬರಲಿ ಯಾವುದು ನನ್ನ ಮೇಲೆ ಜಯ ಹೊಂದುವುದಿಲ್ಲ, ಕ್ಯಾರಿ ಮಾಡುವುದಿಲ್ಲ. ಯಾಕಂದ್ರೆ ಗೊತ್ತು ನನ್ನ ಒಳಗಿನ ಪವಿತ್ರಾತ್ಮನು ಈ ಲೋಕದಲ್ಲಿ ಇರುತ್ತರು. ಅದು ಯಾವ ಸಂಗತಿಗಳು ಅತಿ ದೊಡ್ಡ ನನ್ನ ಒಳಗಿದ್ದಾನೆ. ಅದು ಯಾವ ಬರ್ತದೆ? ಈಗ ಇನ್ನೊಬ್ಬರು ಡಾಕ್ಟರ್ ಆಗ್ತದೆ? ಇಲ್ಲ, ಡಾಕ್ಟರ್ ಇಲ್ಲ. ಅನ್ಯ ಭಾಷೆ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ ಬೇಡ ಇಲ್ಲ. ಅದೇ ಧೈರ್ಯ ಬರುವುದು ನಿಮ್ಮ ಒಳಗಿಂದ ಬರಬೇಕು. ಅದು ಇನ್ನೊಬ್ಬರ ಧೈರ್ಯ ಎಷ್ಟು ಸಾಕಾ? ಅದು ಸ್ವಲ್ಪ 5 ನಿಮಿಷ, ಒಂದು 5 ಫೋನ್ ಮಾಡೋ, ಒಂದು 11 ಗಂಟೆ ಫೋನ್ ಮಾಡಬಹುದು.
ಅನ್ಯ ಭಾಷೆ ಪ್ರಾರ್ಥನೆ 2 ಗಂಟೆಗಿಂತ ಜಾಸ್ತಿ ಪ್ರೇಯರ್ ಮಾಡಿ ಅದು ನಿಮ್ಮ ಆತ್ಮ ಎಷ್ಟು ಬಲಗೊಳ್ಳುತ್ತದೆ. ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅದು ಸೋತು ಹೋಗ್ತಾನೆ, ಅದು ಡಿಫೆಂಡ್ ಆಗ್ತಾನೆ. ವಿಕ್ಟರಿ ಇಸ್ ಬಿಲಾಂಗ್ ಟು us. ಆಮೇಲೆ ಮತ್ತು ಸೈತಾನಿಗೆ ಭಯ ಪಡ್ತದೆ. ಅವನು ಮತ್ತು ನಿಮಗೆ ಅಟ್ಯಾಕ್ ಮಾಡಬೇಕಾದ್ರೆ ಯಾರು ಒಂದೇನು ಹಣ ಕೊಟ್ಟು ಏನು ಹಣ ಕೊಟ್ಟು ಮಾತಾಡೋದು ಅವನನ್ನ ಏನು ಹಣ ಕೊಟ್ಟು ಕಳಿಸ್ತಾರೆ, ಅದು ಅವನಿಗೂ ಅಟ್ಯಾಕ್ ಮಾಡ್ತದೆ, ನಮಗೆ ಅಟ್ಯಾಕ್ ಮಾಡಾಗುದಿಲ್ಲ. ಅದಕ್ಕೆ 1 ಗಂಟೆ ಸಾಕು. 2 ಗಂಟೆ ಆದರೂ ಮಾಡಿದರೆ ಈ ಬೆನಿಫಿಟ್ ಸ್ವಲ್ಪ ಬೆಲೆ ಜಾಸ್ತಿ ಹೋಗ್ಬೇಕು. 2 ಗಂಟೆ ಮಾಡಿ ಸ್ವಲ್ಪ ಅನುಭವ ಮಾಡಲಿಕ್ಕೆ ನೀವು ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತೀರಿ. ದೇವರ ಸ್ತೋತ್ರವಾಗಲಿ. ಉಳಿದ ಬೆನಿಫಿಟ್ 4 ದಿನ ನಾನು ಕಂಪ್ಲೀಟ್ ಮಾಡ್ತೀನಿ.